ನಮಸ್ಕಾರ ಕೇಳುಗರೆ. ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿ ಲೆಕ್ಕ ಪರಿಶೋಧಕರು ಮತ್ತು ತೆರಿಗೆ ಸಲಹಾಗಾರರು ಆದಂತಹ ಎ ರವೀಂದ್ರ ಅವರು. ಉದ್ದೇಶ ಇಷ್ಟೇ, GST ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡುವಂತಹದ್ದು. ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಚರ್ಚೆ ಆಗ್ತಿರುವಂತಹ ವಿಚಾರ ಅಂತಂದ್ರೆ GST ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆ. ಒಂದು ರೀತಿ ಆಂದೋಲನನೇ ಆಗ್ತಾ ಇದೆ ಅಂತ ಹೇಳಬಹುದು. ಇದೇನು ಹೊಸದಾಗಿ GST ಅನ್ನುವಂತಹ ವಿಚಾರ ಬಂದ್ಬಿಡ್ತಲ್ಲ, ಇದರಿಂದ ನಮಗೆ ಹೊರೆ ಆಗ್ತಿದೆಯೇ ಅಥವಾ ಹೊಸದೇ ಇದು ತೆರಿಗೆ ಪದ್ಧತಿ? ಎಂಥದ್ದು ಇದು? ಸಾಮಾನ್ಯ ಮನುಷ್ಯನಿಗೆ ಕುತೂಹಲ ಇದ್ದಿದ್ದೆ. GST ಬಂದ ಮೇಲೆ ಅನೇಕ ಪದಾರ್ಥಗಳ ಬೆಲೆ ಹೆಚ್ಚಾಯಿತು ಅಂತ ಕೆಲವರು ಹೇಳ್ತಾರೆ, ಅನೇಕ ಪದಾರ್ಥಗಳ ಬೆಲೆ ಕಡಿಮೆ ಆಯಿತು ಅಂತಾರೆ, ಸಿನಿಮಾಗೆ ಜಾಸ್ತಿ ಆಯಿತು ಅಂತಾರೆ, ಹೋಟ್ಲಲ್ಲಿ ತಿಂಡಿಗೆ ರೇಟ್ ಜಾಸ್ತಿ ಆಯಿತು ಅಂತಾರೆ. ಇದೇನಿದು? ಉದ್ದೇಶ ಏನು? ಮೂಲಭೂತವಾದಂತಹ ಉದ್ದೇಶ ಸಾಮಾನ್ಯನಿಗೆ ಅನಿಸುವಂತಹದ್ದು, ಹೊರೆ ಇದ್ರೆ ಅದನ್ನ ಕಡಿಮೆ ಮಾಡಬೇಕು, ಅದು ನಿಜವಾದ ತೆರಿಗೆ ಪದ್ಧತಿ ಅನ್ನುವಂಥದ್ದು. ದೇಶಕ್ಕೆ ಒಂದೇ ತೆರಿಗೆ ಅಂತಂದ್ರೆ ನಮಗೆ ಕಡಿಮೆ ಆಗತ್ತಪ್ಪ ಅನ್ನುವಂತಹ ಭಾವನೆ ಇರಬೇಕು. ಆ ಭಾವನೆ ಇವಾಗ ಇದೆಯೇ? ಸ್ವಲ್ಪ ಗೊಂದಲ. ಯಾವ್ದು ಜಾಸ್ತಿ ಯಾವ್ದು ಕಡಿಮೆ? ಅದು ಕಡಿಮೆ ಜಾಸ್ತಿ ನಿಜವಾಗ್ಲೂ ಆಗಿದೆಯೇ? ಅದನ್ನು ತೋರಿಸ್ತಾರೆಯೇ ಬಿಲ್ಲೊಳಗೆ? ಇದೆಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ರವೀಂದ್ರ ಅವರಿದ್ದಾರೆ. ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರವೀಂದ್ರ ಅವರೇ. ನಮಸ್ಕಾರ ಶ್ರೀನಿವಾಸ್ ಅವರು. ಸರಕು ಮತ್ತು ಸೇವಾ ತೆರಿಗೆ ಅಂತ ಇದೆಯಲ್ಲ, ಹಾಗಂದ್ರೆ ನಿಜವಾದ ಅರ್ಥ ಏನು? ಸರ್, ಸರಕು ಮತ್ತೆ ಸೇವಾ ತೆರಿಗೆ ಅಂದ್ರೆ ಈಗಾಗಲೇ ನಾವು ಅದನ್ನೆಲ್ಲ ಕೊಡ್ತಾ ಇದೀವಿ. ಆದರೆ ಅದೇನಾಗ್ತಿದೆ ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಕೊಡ್ತಾ ಇದೀವಿ. ಈ GST ಅಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಇಂಟಿಗ್ರೇಟೆಡ್ ಟ್ಯಾಕ್ಸಿಂಗ್ ಸಿಸ್ಟಮ್ ಅಂತ. ಇದುವರೆಗೆ ನಾವೇನ್ ಮಾಡ್ತೀವಿ, ಸರ್ವಿಸ್ ಟ್ಯಾಕ್ಸ್, ಯಾವ್ದಾವ್ದು ಸೇವೆಗಳಿಗೆ ಸರ್ವಿಸ್ ಟ್ಯಾಕ್ಸ್ ಕೊಡ್ತಾ ಇದೀವಿ. ಅದೇ ತರ ಸರಕುಗಳಿಗೆ ಸೇಲ್ಸ್ ಟ್ಯಾಕ್ಸ್ ಕೊಡ್ತೀವಿ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಕೊಟ್ಟಿರ್ತೀವಿ. ಹಾಗಾಗಿ ಜೂನ್ 30ನೇ ತಾರೀಕು ತನಕ ಸುಮಾರು 16ರಿಂದ 17 ತೆರಿಗೆಗಳು ಕೊಡ್ತಾ ಇದೀವಿ, ವಾಣಿಜ್ಯ ತೆರಿಗೆಗಳು. ಈ 16-17 ತೆರಿಗೆಗಳನ್ನೆಲ್ಲ ಒಂದೇ ಜಾಗದಲ್ಲಿ ಕೇಂದ್ರೀಕರಿಸಿ ಏಕರೂಪ ತೆರಿಗೆ ಅಂತ ಮಾಡಿರೋದೇ ಈ GST. ಈ GST ಅಂದ್ರೆ ನಮ್ಮ ದೇಶಕ್ಕೆ ಹೊಸದು. ಪ್ರಪ್ರಥಮವಾಗಿ ಈ GST ಅನ್ನೋ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಫ್ರಾನ್ಸ್ ಅಲ್ಲಿ 1954ರಲ್ಲೇ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. 60 ವರ್ಷಗಳ ನಂತರ ನಮ್ಮ ದೇಶದಲ್ಲಿ ಬರ್ತಿದೆ. ಪ್ರಪಂಚದಲ್ಲಿನ ಸುಮಾರು ಒಂದು 155ರಿಂದ 160 ದೇಶಗಳಲ್ಲಿ ಈಗಾಗಲೇ ಈ ವ್ಯವಸ್ಥೆ ಜಾರಿ. ದೇಶಕ್ಕೆ ತಕ್ಕಂತೆ ಏನೇನು ಬೇಕೋ ಆ ಥರ ಮಾಡೆಲ್ಸ್ ಇರುತ್ತೆ. ಈಗ ನಮ್ಮ ದೇಶಕ್ಕೆ ತಕ್ಕಂತೆ ಮಾಡೆಲ್ ಏನು ಅಂದರೆ ಡ್ಯುಯಲ್ ಸಿಸ್ಟಮ್ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಕೆನಡಾದಲ್ಲಿ ಮಾತ್ರ ಈ ಸಿಸ್ಟಮ್ ಇದೆ, ಡ್ಯುಯಲ್ ಸಿಸ್ಟಮ್ ಆಫ್ GST ಅಂತ. ಏನು ಡ್ಯುಯಲ್ ಸಿಸ್ಟಮ್ ಅಂದರೆ ಇಟ್ ಇಸ್ ಅ ಇಂಟಿಗ್ರೇಷನ್ ಆಫ್ ಟ್ಯಾಕ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸಸ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸಸ್. ಇಲ್ಲಿ ಬರುವಂತಹ ಒಂದು ತೆರಿಗೆ ಆದಾಯ ಏನು ಬರುತ್ತೆ ಅದನ್ನು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ರಾಜ್ಯಗಳು ಅದನ್ನು ಹಂಚ್ಕೊಳ್ಳುತ್ತವೆ. ಆದ್ದರಿಂದ ಇದನ್ನು ಡ್ಯುಯಲ್ ಸಿಸ್ಟಮ್ ಆಫ್ ಟ್ಯಾಕ್ಸೇಷನ್ ಅಂತ ಕರೀತಾರೆ. ಮೊದಲು ಕೇಂದ್ರ ಸರ್ಕಾರಕ್ಕೆ ಕೆಲವು ತೆರಿಗೆ ಹೋಗ್ತಾ ಇದ್ದು, ರಾಜ್ಯ ಸರ್ಕಾರಕ್ಕೆ ಕೆಲವು ತೆರಿಗೆ ಹೋಗ್ತಾ ಇತ್ತು. ಸಂಪನ್ಮೂಲವನ್ನ ಕ್ರೋಢೀಕರಿಸಿಕೊಳ್ಳೋದಕ್ಕೆ ಈ ತೆರಿಗೆ ಅವರಿಗೆ ಅವಶ್ಯಕವಾಗಿತ್ತು. ದೆಹಲಿಯಿಂದ ಒಂದು ವಸ್ತು ಬೆಂಗಳೂರಿಗೆ ಬರಬೇಕು ಅಂತಂದ್ರೆ ಮಾರ್ಗದಲ್ಲಿ ಅನೇಕ ತೆರಿಗೆಗಳನ್ನ ಕೊಟ್ಕೊಂಡು ಬರ್ತಾ ಇದ್ರು. ಬೆಂಗಳೂರಿಗೆ ಬಂದ ಮೇಲೆ ಕರ್ನಾಟಕದವರು ಕೆಲವು ತೆರಿಗೆಗಳನ್ನ ಹಾಕೊಳ್ತಿದ್ರು. ಅವರ ರಾಜ್ಯಕ್ಕೆ ಅದರ ಸಂಪನ್ಮೂಲವನ್ನ ಕ್ರೋಢೀಕರಿಸಿಕೊಳ್ಳಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ತಾ ಇದ್ರು. ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ತಿದ್ನೋ ಅವನು ತೆರಿಗೆಯನ್ನ ಕಟ್ತಾ ಇದ್ದ. ಆಮೇಲೆ ಪುನಃ ವ್ಯಾಟ್ ಅನ್ನುವಂತಹದ್ದು ಪದ್ಧತಿ ಬಂತು. ಹೆಚ್ಚು ತೆರಿಗೆ ಆಗಬಾರ್ದು ಅಂತ ವ್ಯಾಟ್ ಬಂತು. ಈಗ ಈ GST ಬಂದ ಮೇಲೆ ಈಗ ಹೇಳ್ತಿದ್ದೀರಿ ನೀವು, ಇದೇನು ತೆರಿಗೆಯನ್ನ ಕ್ರೋಢೀಕರಿಸ್ಕೊಳ್ತೀವಿ, ಅದರಲ್ಲಿ ಅರ್ಧ ಭಾಗ ಆಯಾ ಸರ್ಕಾರಕ್ಕೆ ಹೋಗುತ್ತೆ, ಇನ್ನು ಅರ್ಧ ಭಾಗ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅಂತ. ಈಗ ಒಂದು ಉದಾಹರಣೆನ ತಗೋಬೇಕು. ಒಂದು ವಸ್ತು ದೆಹಲಿಯಲ್ಲಿ ತಯಾರಾಗ್ತಾ ಇದೆ, ಆ ವಸ್ತು ನಮ್ಮ ಕರ್ನಾಟಕಕ್ಕೆ ಬರುತ್ತೆ. ಯಾವ ರೀತಿಯ ತೆರಿಗೆಯನ್ನ ಪಾವತಿ ಮಾಡಬೇಕು, ಯಾರು ಪಾವತಿ ಮಾಡಬೇಕು? ಮೂಲಭೂತವಾಗಿ ಆ ಮ್ಯಾನುಫ್ಯಾಕ್ಚರ್ ಯಾರು ಇದಾರೋ ಅವರು ತೆರಿಗೆಯನ್ನ ಕಟ್ಟಬೇಕೆ, ಅಥವಾ ನಮ್ಮ ಒಂದು ಬೆಂಗಳೂರಿಗೆ ಬರಬೇಕಾದ್ರೆ ಅದು ಕೈ ಬದಲಾವಣೆ ಆಗಬಹುದು. ಒಂದು ಕೈ ಬದಲಾವಣೆ ಆಗ್ಬೋದು, ಎರಡನೇ ಕೈ ಬದಲಾವಣೆ ಆಗ್ಬೋದು, ಮೂರನೇ ಕೈ ಬೆಂಗಳೂರಿಗೆ ಬರಬಹುದು. ಅವಾಗ ಈ ಮೊಟ್ಟ ಮೊದಲನೆಯವನು ಮ್ಯಾನುಫ್ಯಾಕ್ಚರ್ ಯಾರು ತೆರಿಗೆ ಕಟ್ಟಿದ್ದ ಅದು ಬೆಂಗಳೂರು ತಲುಪಿ ನಂತರ ಅದು ಕಸ್ಟಮರ್ಗೆ ಹೋಗಬೇಕಾದ್ರೆ ಆ ತೆರಿಗೆ ಹೇಗೆ ಆಗತ್ತೆ? ಮೊಟ್ಟ ಮೊದಲನೇದಾಗಿ ನಾವು ಕೆಲವು ಪದಗಳನ್ನ ಈಗ ಮರಿಬೇಕಾಗುತ್ತೆ. ಈಗ ಏನು ಸೇಲ್, ಈಗ ನಾವು ತೆರಿಗೆ ಯಾವಾಗ ಕಟ್ತೀವಿ ಅಂದರೆ ಗೂಡ್ಸ್ ಸೇಲ್ ಆದಾಗ. ತೆರಿಗೆಗಳಲ್ಲಿ ಎರಡು, ಒಂದು ಉತ್ಪಾದನಾ ತೆರಿಗೆ, ಇನ್ನೊಂದು ಮಾರಾಟ ತೆರಿಗೆ. ಈ ಉತ್ಪಾದನಾ ತೆರಿಗೆ ಅಂತ ಆದಾಗ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು, ಇನ್ಕ್ಲೂಡಿಂಗ್ ಸರ್ವಿಸ್ ಟ್ಯಾಕ್ಸ್. ಮಾರಾಟ ತೆರಿಗೆಗಳು ಅದರದ್ದು ಕಂಟ್ರೋಲ್ ಇರೋದು ಸ್ಟೇಟ್ ಗೌರ್ಮೆಂಟ್ಗಳಿಗೆ. ಸೊ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಮಾರಾಟ ತೆರಿಗೆ ಹಾಕಿತ್ತು, ಸೆಂಟ್ರಲ್ ಗೌರ್ಮೆಂಟ್ಗಳಿಗೆ ಉತ್ಪಾದನಾ ಮತ್ತು ಸೇವೆಗಳ ಮೇಲೆ ಹಾಕೋ ತೆರಿಗೆ ಇದಿತ್ತು. ಆಕ್ಚುಲಿ ಈಗ GST ಏನಾಗ್ತಿದೆ ಅಂದರೆ ಈ ಟ್ಯಾಕ್ಸಿಂಗ್ ಬೇಸ್ ಸಂಪೂರ್ಣ ಚೇಂಜ್ ಆಗ್ತಿದೆ. ಇದುವರೆಗೆ ಜೂನ್ 30ನೇ ತಾರೀಕು ತನಕ ಟ್ಯಾಕ್ಸ್ ಎಲ್ಲ ಆಗೋದು ದ ಪಾಯಿಂಟ್ ಆಫ್ ಆರಿಜಿನ್
ಎಲ್ಲಿ ಉತ್ಪಾದನೆ ಆಗ್ತಿತ್ತು ಅಥವಾ ಎಲ್ಲಿ ಸೇಲ್ ಬಿಕರಿ ಆಗ್ತಿತ್ತು ಅಲ್ಲಿ ಟ್ಯಾಕ್ಸ್ ಬರೋದು. ಆದರೆ GST ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ದೇರ್ ಇಸ್ ಎ 360 ಟರ್ನ್. ಏನು ಅಂದರೆ ಇಟ್ ಈಸ್ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಅಥವಾ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಈಗ ದೆಹಲಿಲಿ ಒಂದು ವಸ್ತು ತಯಾರಾಗ್ತಿತ್ತು. ಆ್ಯಕ್ಚುಲಿ ಸೆಂಟ್ರಲ್ ಎಕ್ಸೈಸ್ ಲಯಬಿಲಿಟಿ ಯಾವಾಗ ಬರುತ್ತೆ ಅಂದರೆ ಒಂದು ಪದಾರ್ಥ ಉತ್ಪಾದನೆ ಆದ ತಕ್ಷಣವೇ ತೆರಿಗೆ ಬಂದ್ಬಿಡುತ್ತೆ. ಆದರೆ ಕನ್ವೀನಿಯನ್ಸ್ಗೋಸ್ಕರ ಅದು ಕಟ್ಟೋದು ಯಾವಾಗ ಅಂದರೆ ಅವನ ಫ್ಯಾಕ್ಟ್ರಿಯಿಂದ ಬೇರೆ ಕಡೆ ರವಾನೆಗೊಳಿಸ್ತಾನಲ್ಲ ಆ ಟೈಮಲ್ಲಿ ಕಟ್ಟಬೇಕು. ಅವಾಗ ಅವನು ಸೆಂಟ್ರಲ್ ಎಕ್ಸೈಸ್ ಕಟ್ತಾನೆ, ಸೇಲ್ಸ್ ಟ್ಯಾಕ್ಸ್ ಕಟ್ತಾನೆ. ಇವೆರಡು ಮೇಜರ್, ವ್ಯಾಟ್ ಆ್ಯಂಡ್ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಅವಾಗ ಏನಾಗುತ್ತೆ, ಅವನು ಬಿಲ್ ಮಾಡ್ತಾನೆ. ಬೆಂಗಳೂರಲ್ಲಿ ಅವನೊಬ್ಬ ಗ್ರಾಹಕ ಇದ್ದಾನೆ. ಆ ಗ್ರಾಹಕ ಬೆಂಗಳೂರಲ್ಲಿ ವರ್ತಕ ಆಗಿರ್ಬೋದು, ಆದರೆ ಆ ಮ್ಯಾನುಫ್ಯಾಕ್ಚರರ್ಗೆ ಅವನು ಗ್ರಾಹಕನೇ. ಡೆಲ್ಲಿಯಲ್ಲಿ ವರ್ತಕ ಏನು ಮಾಡ್ತಾನೆ ಅಂದರೆ ಈ ಗ್ರಾಹಕನ ಮೇಲೆ ಬಿಲ್ ಮಾಡಿರ್ತಾನೆ. ಆ ಬಿಲ್ಲಲ್ಲಿ ಅವನು 2 ತೋರಿಸಿರ್ತಾನೆ. ಒಂದು ಸೆಂಟ್ರಲ್ ಎಕ್ಸೈಸ್ ಅಂತ ತೋರಿಸಿರ್ತಾನೆ, ಇನ್ನೊಂದು ಸೇಲ್ಸ್ ಟ್ಯಾಕ್ಸ್ ಅಂದರೆ ವ್ಯಾಟ್ ಅಂತ ತೋರಿಸಿರ್ತಾನೆ. ಅದು ಬೆಂಗಳೂರಿಗೆ ಬಂತು. ಅಲ್ಲಿಂದ ಆ ಗ್ರಾಹಕ ಅವನು ಹೋಲ್ಸೇಲ್ ಡೀಲರ್ ಅಂತ ತಿಳ್ಕೊಳ್ಳೋಣ. ಅವನೇನು ಮಾಡ್ತಾನೆ, ರಿಟೈಲ್ ಡೀಲರ್, ಆ ರಿಟೈಲ್ ಡೀಲರ್ ಎಲ್ಲಿರ್ತಾನೆ, ಬೆಂಗಳೂರಲ್ಲಿ ಇರ್ತಾನೆ. ಆ ರಿಟೈಲ್ ಡೀಲರ್ಗೆ ಸೇಲ್ ಮಾಡಿದಾಗ ಅವನು ಇನ್ವಾಯ್ಸ್ ಹಾಕಿದಾಗ ಅದರಲ್ಲಿ ವ್ಯಾಟ್ ಅಂತ ಚಾರ್ಜ್ ಮಾಡ್ತಾನೆ. ರಿಟೈಲರ್ ಏನು ಮಾಡ್ತಾನೆ, ವ್ಯಾಟ್ ಸೇರಿ ದುಡ್ಡು ಪಾವತಿ ಮಾಡ್ತಾನೆ. ಆಮೇಲೆ ರಿಟೈಲರ್ ಕೊನೆಗೆ ಉಪಯೋಗರು ಅಂದರೆ ಫೈನಲ್ ಕನ್ಸ್ಯೂಮರ್ಸ್ ಅಂತ ಅವ್ರಿಗೆ ಸೇಲ್ ಮಾಡಿದಾಗ ಅವಾಗ ಒಂದು ಬಿಲ್ ಹಾಕ್ತಾನೆ. ಇವಾಗ ಏನಾಯಿತು, 3 ಕಡೆ ಸೇಲ್ ಆಯಿತು. ಒಂದು ಉತ್ಪಾದನಾ ಪಾಯಿಂಟಿಂದ ಬೆಂಗಳೂರಿಗೆ ವರ್ತಕನಿಗೆ ಬಂತು, ಆ ವರ್ತಕನಿಂದ ರಿಟೈಲರ್ಗೆ ಬಂತು, ಆ ರಿಟೈಲರಿಂದ ಎಲ್ಲಿಗೆ ಹೋಯ್ತು, ಕನ್ಸಂಪ್ಷನ್ಗೆ, ಕೊನೆಗೆ ಯಾವ ಉಪಯೋಗಿಸ್ಕೊಳ್ಳೋದು, ಕನ್ಸ್ಯೂಮರ್ಗೆ ಬಂತು. ಇದುವರೆಗಿರೋ ಸಿಸ್ಟಮ್ ಏನಿತ್ತು ಅಂದರೆ ಡೆಲ್ಲಿಯಿಂದ ಉತ್ಪಾದಕ ಸೇಲ್ ಮಾಡಿದಾಗ ಆ ಟ್ಯಾಕ್ಸ್ ರೆವೆನ್ಯೂ ಪೂರ್ತಿ ಡೆಲ್ಲಿಗೆ ಹೋಗೋದು. ಡೆಲ್ಲಿಗೂ ಬೆಂಗಳೂರಿಗೂ ಸೇಲ್ಗೆ ಅದಕ್ಕೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಅಥವಾ ಒಂದು ಯೂನಿಯನ್ ಟೆರಿಟರಿಯಿಂದ ಇನ್ನೊಂದು ಸ್ಟೇಟ್ಗಾರು ಆಗಿರ್ಬೋದು ಅಥವಾ ಯೂನಿಯನ್ ಟೆರಿಟರಿಗೆ ಆಗ್ಬೋದು, ಅದಕ್ಕೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತಾರೆ. ಈ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಲ್ಲಿ ಏನಾಗುತ್ತೆ, ಆಕ್ಚುಲಿ ಇಂಟರ್ ಸ್ಟೇಟ್ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ವಿಧಿಸಿದ್ರೂ ಅದಕ್ಕೆ ಜಾಸ್ತಿ ಶೇರು ಆ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಹೊರಟೋಗುತ್ತೆ. ಅವಾಗ ಡೆಲ್ಲಿಗೆ ಏನಾಗುತ್ತೆ, ಸೆಂಟ್ರಲ್ ಎಕ್ಸೈಸ್ ಡೆಲ್ಲಿಗೆ ಸಿಗುತ್ತೆ, ಆಮೇಲೆ ಸೇಲ್ಸ್ ಟ್ಯಾಕ್ಸು ಡೆಲ್ಲಿ ಕಲೆಕ್ಟ್ ಮಾಡಿ ಒಂದು ಸಣ್ಣ ಪೋರ್ಷನ್ನು ಸೆಂಟ್ರಲ್ ಪಾಯಿಗೆ ಕೊಡುತ್ತೆ. ಆದರೆ GSTಲಿ ಇಟ್ ಇಸ್ ಎ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಅದಷ್ಟು ರೆವೆನ್ಯೂ ಯಾರು ಬೆಂಗಳೂರಲ್ಲಿ ಪರ್ಚೇಸ್ ಮಾಡ್ತಿದ್ದಾನೆ ಆ ಸ್ಟೇಟ್ಗೆ ಹೋಗುತ್ತೆ. ಈಗ ಡೆಲ್ಲಿಯಿಂದ ಸರಕು ಬೆಂಗಳೂರಿಗೆ ಬಂದಾಗ ಆ ರೆವೆನ್ಯೂ ಕರ್ನಾಟಕ ಗೌರ್ಮೆಂಟ್ಗೆ ಹೋಗುತ್ತೆ. ಅದು IGST ಟ್ರಾನ್ಸಾಕ್ಷನ್ ಅಂತ ಆಗುತ್ತೆ, ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಆಗಿ ಅದ್ರ ಮೇಲೆ ಆ ತೆರಿಗೆಗೆ 18% ಇರ್ಬೋದು, 12% ಇರ್ಬೋದು, ಆ ಒಂದು ಏನು ಪರ್ಸೆಂಟೇಜ್ ಇರುತ್ತೆ ಅಷ್ಟು ಆ ಸರ್ಕಾರಕ್ಕೆ ಹೋಗುತ್ತೆ. ಬಹುಶಃ ಈ GST ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು 2006 ಅದು ಶುರುವಾಯಿತು ಆ ಪ್ರಕ್ರಿಯೆ. ಇದು ಯಾಕೆ ಇಷ್ಟು ಎಳೀತು ಅಂದರೆ ಕೆಲವು ಸ್ಟೇಟ್ಗಳು, ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಗುಜರಾತ್, ಈ ಥರ ಕೆಲವು ಸ್ಟೇಟ್ಗಳು ಇವೆಲ್ಲ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್. ಆದ್ದರಿಂದ ಅತಿ ಜಾಸ್ತಿ ರೆವೆನ್ಯೂಗಳು ಇಲ್ಲಿ ಬರೋದು ಉತ್ಪಾದಕ ರಾಜ್ಯಗಳು. ಕರೆಕ್ಟ್. ಈಗ ಕನ್ಸ್ಯೂಮಿಂಗ್ ಸ್ಟೇಟ್ಸ್, ಈಗ ನಾರ್ತ್ ಈಸ್ಟರ್ನ್ ಕಂಟ್ರೀಸು, ಬೇರೆ ಬಿಹಾರು, ಇವೆಲ್ಲ ಕನ್ಸ್ಯೂಮರ್ ಸ್ಟೇಟ್ಸ್ಗಳು. ಆದ್ದರಿಂದ ಆ ಸ್ಟೇಟ್ಗಳಿಗೆ ರೆವೆನ್ಯೂ ಜಾಸ್ತಿ ಹೋಗ್ತಿರ್ಲಿಲ್ಲ. ಈಗ ಒಂದು ದೇಶ ಆರ್ಥಿಕವಾಗಿ ಪ್ರಗತಿ ಹೊಂದಬೇಕು ಅಂದರೆ ಎಲ್ಲ ರಾಜ್ಯಗಳು ಪ್ರಗತಿ ಹೊಂದಿದ್ರೆ ಇಡೀ ದೇಶ ಪ್ರಗತಿ ಹೊಂದುತ್ತೆ. ಆ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಇದು ಒಳ್ಳೆಯದು. ಯಾಕೆ ಅಂದರೆ ಇವಾಗ ಏನಾಗುತ್ತೆ, ಎಲ್ಲಿ ಗೂಡ್ಸ್ಗಳು ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಆ ಸ್ಟೇಟ್ಗೆ ರೆವೆನ್ಯೂ ಹೋಗುತ್ತೆ. ಎಲ್ಲಿ ಉತ್ಪಾದನೆ ಮಾಡ್ತಾರೋ ಅಲ್ಲಿಗೆ ಹೋಗಲ್ಲ. ಇದಕ್ಕೆ ಏನು ಮಾಡ್ತಾರೆ, ಸೇಲ್ ಅನ್ನೋ ಜಾಗದಲ್ಲಿ ಸಪ್ಲೈ ಅಂತ ಒಂದು ಟರ್ಮ್ ಯೂಸ್ ಮಾಡಿದ್ದಾರೆ. ಸೊ ಸಪ್ಲೈ ಕ್ಯಾನ್ ಬಿ ಎನಿಥಿಂಗ್. ಅದಕ್ಕೊಂದು 8 ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್, ಲೀಸಿಂಗ್, ಲೈಸೆನ್ಸ್, ಬಾರ್ಟರ್. ಬಟ್ ಇಲ್ಲಿ ಒಂದು ಒಳ್ಳೆ ಕೆಲಸ ಏನು ಮಾಡಿದ್ದಾರೆ ಅಂದರೆ, ಈಗಿನ ಇದರಲ್ಲಿ ಈಗ ನೀವು ಡೆಲ್ಲಿಯಿಂದ ಬೆಂಗಳೂರು ಗೂಡ್ಸ್ ಸೇಲ್ ಮಾಡಿದ್ರಿ ಅಂತ ಹೇಳಿದ್ರೆ ಅನ್ಕೊಳ್ಳೋಣ, ನೀವು 10% ವ್ಯಾಟ್ ಚಾರ್ಜ್ ಮಾಡಿರ್ತೀರಾ ಡೆಲ್ಲಿಲಿ, ಲೆಟರ್ ಸೇ 100 ರೂಪೀಸ್. ಅವಾಗ 10 ರೂಪಾಯಿ ಎಲ್ಲಿಗೆ ಹೋಗ್ತಿತ್ತು, ಡೆಲ್ಲಿಗೆ ಹೋಗೋದು. ಕರ್ನಾಟಕ ಸರ್ಕಾರ ಏನು ಮಾಡೋದು, ಆ 10 ರೂಪಾಯಿ ಡೆಲ್ಲಿಗೆ ಹೋಗಿದೆ ಅಲ್ವಾ, ಆದ್ರಿಂದ ನಾನು ನೆಕ್ಸ್ಟ್ ರಿಟೈಲರ್ಗೆ ಸೇಲ್ ಮಾಡಬೇಕಾದ್ರೆ ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೀವಿ. ಅಂದರೆ ನಾನು ಒಂದು ಪದಾರ್ಥನ ತಗೋಬೇಕಾದ್ರೆ ಏನು ತೆರಿಗೆ ಕಟ್ಟಿರ್ತೀನಿ ಅದನ್ನು ನನ್ನ ಪದಾರ್ಥ ಮಾರಿದಾಗ ಕಟ್ಟೋ ತೆರಿಗೆಯಲ್ಲಿ ಕಟಾಯಿಸ್ಬೋದಾಗಿತ್ತು. ಅದಕ್ಕೆ ಇನ್ಪುಟ್ ಕ್ರೆಡಿಟ್. ಹಾಗಾದ್ರೆ ಈಗ ತೆರಿಗೆ ರಿಟರ್ನ್ ಮಾಡಬೇಕಾದ್ರೆ ಯಾರು ಮಾಡಬೇಕಾದ್ರೆ ಇದಕ್ಕೆ ಸಪ್ಲೈ ಚೈನ್ ಅಂತಾರೆ. ಸಪ್ಲೈ ಚೈನ್ ಶುರುವಾಗಿ ಸಪ್ಲೈ ಚೈನ್ ಎಲ್ಲಿ ಟರ್ಮಿನೇಟ್ ಆಗುತ್ತೆ ಆ ಕೊಂಡಿ ಕತ್ತರಿಸುತ್ತೆ. ಈಗ ನೀವು ಹೇಳಿದ ಉದಾಹರಣೆಯಲ್ಲಿ ಸಪ್ಲೈ ಚೈನ್ ಶುರುವಾಗಿದ್ದಲ್ಲಿ ಡೆಲ್ಲಿಯಿಂದ, ಸಪ್ಲೈ ಚೈನ್ ಮುರಿಯೋದಲ್ಲಿ ರಿಟೈಲರ್ ಎಂಡ್ ಅಲ್ಲಿ ಕ್ಲೋಸ್ ಆಗುತ್ತೆ. ಸಪ್ಲೈ ಚೈನ್ ಅಲ್ಲಿ ಯಾರ್ಯಾರು ಇದ್ದಾರೆ, ಈಗ ಉತ್ಪಾದಕರು ಒಬ್ರು ಇದ್ದಾರೆ, ಆಮೇಲೆ ಇನ್ನೊಬ್ರು ಹೋಲ್ಸೇಲ್ ಡೀಲರ್ ಒಬ್ರು ಇದ್ದಾರೆ, ರಿಟೈಲ್ ಡೀಲರ್ ಇದ್ದಾರೆ. ಇವರು 3 ಜನನು ರಿಟರ್ನ್ಗಳು ಫೈಲ್ ಮಾಡಬೇಕಾಗುತ್ತೆ. 3 ಜನ ರಿಟರ್ನ್ ಫೈಲ್ ಮಾಡ್ತಾರೆ. ಆದರೆ ಮಾತ್ರ ಎಷ್ಟು ಪರ್ಸೆಂಟೇಜ್ ಅಂತ ಟೋಟಲ್ ಹೇಳಿರ್ತಾರೋ ಅಷ್ಟೇ ಆಗತ್ತೆ. ಅಷ್ಟೇ. ಈಗೇನು ಮಲ್ಟಿಪಲ್ ಆಗಲ್ಲ. ಹೆಂಗೆ ಅಂದರೆ ಹೇಳ್ತೀನಿ. ಹಿಂದೆ ಏನಿತ್ತು, ಈಗ ವ್ಯಾಟ್ ಸಿಸ್ಟಮ್ ಅಲ್ಲಿ, ನಮ್ಮ ಕರ್ನಾಟಕ ವ್ಯಾಟ್ ಸಿಸ್ಟಮ್ ಅಲ್ಲಿ ತಗೊಳ್ಳಿ, ಒಂದು ನಿರ್ಬಂಧತೆ ಇತ್ತು. ಯಾವುದು, ಇನ್ಪುಟ್ ಕ್ರೆಡಿಟ್ ತಗೊಳ್ಳೋಕ್ಕೆ.
ಯಾವುದೇ ಸರಕನ್ನು ಅಥವಾ ಇದು ಬೇರೆ ರಾಜ್ಯಗಳಿಂದ ತೊಗೊಂಡ್ರೆ ಆ ಸರಕಿನ ಮೇಲೆ ಏನು ಟ್ಯಾಕ್ಸ್ ಕಟ್ಟಿದ್ದೀರಾ ಅದನ್ನು ನೀವು ಕೊಡೋ ಲಯಬಿಲಿಟಿಲಿ ರೆಡ್ಯೂಸ್ ಮಾಡೋ ಹಂಗಿಲ್ಲ ಅಂತ. ದಟ್ ಮೀನ್ಸ್ ಎನಿ ಇಂಟರ್ಸ್ಟೇಟ್ ಪರ್ಚೇಸ್ on which you have paid tax, you are not eligible to avail the input credit. ಆದರೆ ಈಗಿನ GST ಸಿಸ್ಟಮಲ್ಲಿ ಅದಕ್ಕೆ ಸೀಮ್ಲೆಸ್ ಕ್ರೆಡಿಟ್ ಅಂತ ಹೇಳ್ತಾರೆ. ನೀವು ಆ 10 ರೂಪಾಯಿ ಏನು ತೆರಿಗೆ ಡೆಲ್ಲಿ ಅವರು ಕೊಟ್ಟಿದ್ದಾರೆ, ನಾನು ಅದನ್ನು IGST ಕ್ರೆಡಿಟ್ ಅಂತ ತೊಗೊಂಡು ನಾನು ಏನು ಸೇಲ್ ಮಾಡ್ತೀನಿ, ಈಗ ನಾನು ಸೇಲ್ ಮಾಡ್ಬೇಕಾದ್ರೆ ನಾನು 20 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂದ್ಕೊಳ್ಳಿ, ಅವಾಗ ನಾನು ಆ್ಯಕ್ಚುಲಿ ಟ್ಯಾಕ್ಸ್ ಕಟ್ಟೋದು 10 ರೂಪಾಯಿ. ಯಾಕೆಂದರೆ 10 ರೂಪಾಯಿ ನಾನು ನಿಮಗೆ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ. ಆ 10 ರೂಪಾಯಿನ ಹಿಡ್ಕೊಂಡು ಇನ್ನು 10 ರೂಪಾಯಿ ಮಾತ್ರ ನಾನು ಕೊಡ್ತೀನಿ. ಅದೇ ಥರ ರಿಟೇಲರು ಅಷ್ಟೇ, ಅವನು ಹೋಲ್ಸೇಲರ್ಗೆ ಏನು ಟ್ಯಾಕ್ಸ್ ಕಟ್ಟಿದ್ದಾನೆ ಅದನ್ನು ಹಿಡ್ಕೊಂಡು ಬಾಕಿ ಅಮೌಂಟ್ ಏನು ಬರುತ್ತೆ ಅದಕ್ಕೆ ಕೊಡ್ತಾನೆ. ಇದಕ್ಕೆ ವ್ಯಾಲ್ಯೂ ಆ್ಯಡೆಡ್ ಸಿಸ್ಟಮ್ ಅಂತಾರೆ. ಅಂದರೆ ನೀವು ತೆರಿಗೆ ಕಟ್ಟೋದು ನಿಮ್ಮ ಪ್ರಾಫಿಟ್ ಏನು ಆ್ಯಡ್ ಮಾಡ್ತೀರಾ ಅದ್ರ ಮೇಲೆ ಅಷ್ಟೇ ನೀವು ತೆರಿಗೆ ಕೊಡೋದು. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಎ ಪ್ರೋಗ್ರೆಸಿವ್ ಟ್ಯಾಕ್ಸಿಂಗ್ ಸಿಸ್ಟಮ್. ಆಯಿತು ರವೀಂದ್ರ ಅವರೇ, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಅಂತಾರೆ. ಆದರೆ ಇಲ್ಲಿ ನೋಡಿ ಬೇರೆ ಬೇರೆ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ಗಳಿದೆಯಲ್ಲ, 0% ಅಂತ ಕೆಲವು ಹೇಳ್ತಾರೆ, ಕೆಲವು 5% ಅಂತಾರೆ, ಕೆಲವು ಇನ್ನೊಂದು 12% ಅಂತಾರೆ, 18% ಅಂತಾರೆ, 28% ಅಂತಾರೆ. ಈ ಕೆಲವು ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ನೋಡಿದ್ರೆ ಎಲ್ಲದಕ್ಕೂ ಒಂದೇ ಟ್ಯಾಕ್ಸ್ ಇದೆ, ಒಂದೇ ಪರ್ಸೆಂಟೇಜ್ ಇದೆ, ಬೇರೆ ಬೇರೆ ಪರ್ಸೆಂಟೇಜ್ಗಳು ಇಲ್ಲ ಅಂತ ಅಲ್ಲಿ ಹೇಳ್ತಾರೆ. ಈ ನಮ್ಮ ದೇಶದಲ್ಲಿ ನೋಡಿದ್ರೆ ಇದು ಹೊಸದಾಗಿ ಪ್ರಾರಂಭ ಆಗಿದ್ದಕ್ಕೆ ಮಾತ್ರ ಈ ರೀತಿ ವ್ಯತ್ಯಾಸಗಳು ಬೇರೆ ಬೇರೆ ಇದೆಯೋ ಅಥವಾ ಯಾತಕ್ಕೆ ಆ ಥರ ಇದೆ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಶ್ರೀನಿವಾಸ್. ನೋಡಿ, ಈ GST ಬಂದಿದ್ದರಿಂದ 16 ಇತರೆ ಟ್ಯಾಕ್ಸ್ಗಳೆಲ್ಲ ಹೋಗ್ಬಿಟ್ಟು 2 ಟ್ಯಾಕ್ಸ್ ಉಳ್ಕೊಂಡಿರೋದು. ಅಂದರೆ ಟ್ಯಾಕ್ಸಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸೇಷನ್. ಇನ್ಕಮ್ ಟ್ಯಾಕ್ಸ್ ಇಸ್ ಡೈರೆಕ್ಟ್ ಟ್ಯಾಕ್ಸೇಷನ್, ಅದು ಬಿಟ್ಬೋಣ. ಈಗ ನಾವು ಏನೇ ಮಾತಾಡ್ತಿದ್ದೋ ಇದು ಪರೋಕ್ಷ ತೆರಿಗೆಗಳು. ಈ ಪರೋಕ್ಷ ತೆರಿಗೆಯಲ್ಲಿ ಇದುವರೆಗೆ 16ರಿಂದ 17 ಟ್ಯಾಕ್ಸಸ್ ಇರೋದು ಕೇವಲ 2ಕ್ಕಾಗಿದೆ. ಅಂದರೆ ಒಂದು ಕಸ್ಟಮ್ಸ್ ಡ್ಯೂಟಿ, ಒಂದು GST. ಇನ್ನು ಕೆಲವು ಐಟಮ್ಗಳನ್ನ ಹೊರಗಿಟ್ಟಿದ್ದಾರೆ, ಲೈಕ್ ಲಿಕ್ಕರು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಸದ್ಯಕ್ಕೆ ಹೊರಗಿಟ್ಟಿದ್ದಾರೆ. ಆಮೇಲೆ ಮುಂದಕ್ಕೆ ಅದು ಬರುತ್ತೆ. ಅಷ್ಟು ಬಿಟ್ಟು ಇನ್ನೆಲ್ಲ ಇಲ್ಲಿ ಕವರ್ ಆಗುತ್ತೆ. 17 ತೆರಿಗೆಗಳಿದ್ದಾಗ, ಫಾರ್ ಎಕ್ಸಾಂಪಲ್ ನೀವೊಂದು ವಾಟರ್ ಬಾಟ್ಲೇ ತೊಗೊಳ್ಳಿ. ವಾಟರ್ ಬಾಟ್ಲಿಗೆ ಕರ್ನಾಟಕದಲ್ಲಿ ಒಂದು ರೇಟ್ ಟ್ಯಾಕ್ಸ್ ಇರುತ್ತೆ, ಅದೇ ಡೆಲ್ಲಿಗೆ ಹೋದರೆ ಇನ್ನೊಂದು ರೇಟ್ ಟ್ಯಾಕ್ಸು, ಅದೇ ಹರಿಯಾಣಗೆ ಹೋದರೆ ಇನ್ನೊಂದು ರೇಟ್ ಟ್ಯಾಕ್ಸು. ಆದ್ದರಿಂದ ಈಗ ಹಂಗಲ್ಲ. ಇಲ್ಲಿ ನಾವೆಲ್ಲರೂ ಒಂದು ತಪ್ಪು ತಿಳ್ಕೊಂಡಿದ್ದಾರೆ. ಈವನ್ ಮೀಡಿಯಾದಲ್ಲೂ ಕೆಲವರು ಹಂಗೆ ಹೇಳ್ತಿದ್ದಾರೆ, ಅಪಹಾಸ್ಯ ಮಾಡ್ತಿದ್ದಾರೆ. 1 ರೇಟ್ 1 ಟ್ಯಾಕ್ಸ್ ಅಂತಾರೆ, ಇಷ್ಟೊಂದು ಟ್ಯಾಕ್ಸ್ ಇದೆ ಅಂತ. ಅದು ಆ ರೀತಿ ಅಲ್ಲ. ಇವತ್ತು ಟ್ಯಾಕ್ಸ್ ಸ್ಲ್ಯಾಬ್ ಅಂತ ಮಾಡಿದ್ದಾರೆ. ಏನೇನು ಸ್ಲ್ಯಾಬು ತಾವೇ ಹೇಳಿದ್ರಿ, 5%, 12%, 18%, 28%. ಅಂದರೆ ಈ 5%ಅಲ್ಲಿ ಒಂದಷ್ಟು ಗೂಡ್ಸ್ಗಳು ಬರುತ್ತೆ, 12%ಅಲ್ಲಿ ಒಂದಷ್ಟು ಗೂಡ್ಸ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ಗೆ ಲೆಟ್ ಅಸ್ ಸೇ 18% ಟ್ಯಾಕ್ಸ್. ಇಂಡಿಯಾ ದೇಶದಲ್ಲಿ ಇನ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಎಲ್ಲೇ ಹೋಗಿ ತಗೊಂಡ್ರು ಇದಕ್ಕೆ 18% ಟ್ಯಾಕ್ಸ್. ಆ ದೃಷ್ಟಿಲಿ ಇದು ಒನ್ ನೇಷನ್ ಒನ್ ರೇಟ್. ಉದಾಹರಣೆ ಹೇಳಬೇಕು ಅಂತಂದ್ರೆ ಯೂನಿಯನ್ ಟೆರಿಟರಿ ಒಳಗೆ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ಗಳು ಕಡಿಮೆ ಇತ್ತು ಮೊದಲು. ಎಕ್ಸಾಕ್ಟ್. ಬೈಕ್ ತಗೋಬೇಕು ಅಥವಾ ಕಾರ್ ತಗೋಬೇಕು ಅಂದ್ರೆ ಅಲ್ಲಿ ಹೋಗಿ ತಂದ್ಬಿಡ್ತಾ ಇದ್ರು. ಯಾಕೆ ಕರ್ನಾಟಕದಲ್ಲಿ ತಗೊಂಡ್ರೆ ಟ್ಯಾಕ್ಸ್ ಜಾಸ್ತಿ ಆಗತ್ತೆ ಅನ್ನುವಂಥದ್ದು. ಈಗ ಎಲ್ಲಿ ಹೋದ್ರೂ ಒಂದೇ ರೇಟು. ಈಗ ಒಂದು ಕನ್ನಡಕ ತಗೊಳ್ತೀರಾ, ಕನ್ನಡಕಕ್ಕೆ 5% ಅಂತ ಹೇಳಿದ್ರೆ ನೀವು ಕನ್ನಡಕ ಬೆಂಗಳೂರಲ್ಲಾರು ತಗೊಳ್ಳಿ, ಕನ್ನಡಕ ಡೆಲ್ಲಿಲಾರು ತಗೊಳ್ಳಿ, ಇಲ್ಲ ಕನ್ನಡಕ ಹೈದ್ರಾಬಾದಲ್ಲಾರು ತಗೊಳ್ಳಿ, ಅದಕ್ಕೆ ತೆರಿಗೆ 5%. ಈ ದೃಷ್ಟಿಯಲ್ಲಿ ಇದನ್ನ ಒನ್ ನೇಷನ್ ಒನ್ ರೇಟ್ ಟ್ಯಾಕ್ಸ್ ಅಂತ ಕರೀತಾರೆ. ನೀವು ಲೆಕ್ಕ ಪರಿಶೋಧಕರು ಮತ್ತೆ ತೆರಿಗೆ ಸಲಹೆಗಾರಾಗಿದ್ದೀರಿ. ಇದೇನು GST ಒಳ್ಳೇದು ಅಂತಿರೋ ಅಥವಾ ಸಾಮಾನ್ಯ ಮನುಷ್ಯನಿಗೆ ಅಷ್ಟೇನು ಉಪಯೋಗ ಇಲ್ಲ ಅಂತ ಅಂತಿರೋ? ನೋಡಿ, ದ ಫಸ್ಟ್ ಥಿಂಗ್ ವಿ ರೆಸಿಸ್ಟ್ ಇನ್ ಅವರ್ ಡೇ ಟು ಡೇ ರೊಟೀನ್ ಇಸ್ ಚೇಂಜ್. ಯಾವುದಲ್ಲೇ ಬದಲಾವಣೆ ಆದಾಗ ಫಸ್ಟ್ ನಾವು ಹೆದರಿಕೆ, ಏನೋ ಆತಂಕ, ಏನೋ ಭಯ. ಆದರೆ ಆ GSTನ ತುಲನಾತ್ಮಕ ದೃಷ್ಟಿಯಿಂದ ನೋಡಿದಾಗ ಖಂಡಿತ ಇದು ನಮ್ಮ ಗ್ರಾಹಕರಿಗೂ ಬೆನಿಫಿಟ್ ಆಗುತ್ತೆ, ವರ್ತಕರಿಗೂ ಬೆನಿಫಿಟ್ ಆಗುತ್ತೆ, ಸರ್ಕಾರಕ್ಕೂ ಬೆನಿಫಿಟ್ ಆಗುತ್ತೆ. ಸರ್ಕಾರಕ್ಕೆ ಸಾಕಷ್ಟು ತೆರಿಗೆ ರೂಪದಲ್ಲಿ ರೆವೆನ್ಯೂ ಬಂದೇ ಬರುತ್ತೆ, ರಾಜ್ಯ ಸರ್ಕಾರಕ್ಕೂ ಅಷ್ಟೇ, ಕೇಂದ್ರ ಸರ್ಕಾರಕ್ಕೂ ಅಷ್ಟೇ. ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಕೇಳಿ. ಇದುವರೆಗೆ ರೆಸ್ಟೋರೆಂಟ್ ಅವರು 2 ಟ್ಯಾಕ್ಸ್ ಕಟ್ಟೋರು ಫುಡ್ ಮೇಲೆ, ಒಂದು ವ್ಯಾಟ್, ಇನ್ನೊಂದು ಸರ್ವಿಸ್ ಟ್ಯಾಕ್ಸ್. ವ್ಯಾಟ್ ಎಷ್ಟು ಕಟ್ಟೋರು? 14%. ಸರ್ವಿಸ್ ಟ್ಯಾಕ್ಸ್ ಎಷ್ಟು ಕಟ್ಟೋರು? 6%. ಸೊ ಇದುವರೆಗೆ ಎಷ್ಟಿತ್ತು ತೆರಿಗೆ? 14.5 ಪ್ಲಸ್ 6 20.5% ಟ್ಯಾಕ್ಸ್ ಕಟ್ತಿದ್ರು. ಈಗ ಅದು 18%. ಇದು ಸಿಂಪಲ್ ಮ್ಯಾಥಮೆಟಿಕ್ಸ್, ಇಟ್ ಡಸ್ ನಾಟ್ ನೀಡ್ ಎನಿ ರಾಕೆಟ್ ಸೈನ್ಸ್ ಕ್ಯಾಲ್ಕುಲೇಷನ್. ಈಗ 18% ಕಡಿಮೆನೋ 21% ಕಡಿಮೆನೋ, ಸೊ 3% ಕಡಿಮೆ ಆಗಿದೆ. ಸೊ ಇದು ಪ್ರತ್ಯಕ್ಷವಾಗಿ ಸಿಕ್ಕಿರೋ ಬೆನಿಫಿಟ್, ಪರೋಕ್ಷವಾಗೂ ಬೆನಿಫಿಟ್ ಇದೆ. ಮುಂಚೆ ರೆಸ್ಟೋರೆಂಟ್ಗಳಿಗೆಲ್ಲ ಇನ್ಪುಟ್ ಕ್ರೆಡಿಟ್ ಸಿಸ್ಟಮ್ ತುಂಬ ಕಡಿಮೆ ಇತ್ತು. ಇವತ್ತು ಇನ್ಪುಟ್ ಕ್ರೆಡಿಟ್ ಸಿಗುತ್ತೆ. ಅಂದರೆ ಅವ್ರು ಏನೇನೀಗ
ಕೆಲವು ಪ್ರೋಸೆಸ್ ಫುಡ್ಡು, ಪ್ಯಾಕೇಜ್ ವಾಟರ್ ಅದೆಲ್ಲ ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಿರ್ತಾರೆ. ಅದೆಲ್ಲ ಕಟ್ ಮಾಡ್ಕೊಂಡಾಗ ಅವ್ರಿಗೆ ಆ್ಯಕ್ಚುಲಿ 18% ಬೀಳಲ್ಲ, 14% 15% ಬೀಳೋದು. ಆದರೆ ನೀವು ಹೇಳ್ತಿದ್ರಿ ರವೀಂದ್ರ ಅವರೇ, ಇವತ್ತಿನ ಪರಿಸ್ಥಿತಿ ನೋಡಿ, ಇದನ್ನ ಯಾರು ಉತ್ಪಾದಕರು ಅಥವಾ ಮಾಲೀಕರು ಏನಿದ್ದಾರೆ ಅದನ್ನ ಗೊಂದಲ ಎಬ್ಸೋದಕ್ಕೆ ಈ ಥರ ಮಾಡ್ತಿದಾರ ಅಂತ. ನೀವು ಹೇಳಿದ ಹಾಗೆ ಇಡ್ಲಿ ಬೆಲೆ ಕಡಿಮೆ ಆಗಬೇಕಾಗಿತ್ತು, ಆದರೆ ಇವತ್ತೇನು ಹೇಳ್ತಿದ್ದಾರೆ, ಇಡ್ಲಿ ಬೆಲೆ ಜಾಸ್ತಿ ಆಯಿತು GST ಇಂದ ಅಂತ ಹೇಳ್ತಿದ್ದಾರೆ. ಅಂದರೆ ನನಗನ್ಸೋದು ಉತ್ಪಾದನಾ ವೆಚ್ಚವನ್ನೇ ಇವರು ಹೆಚ್ಚು ಮಾಡಿಬಿಟ್ಟು ಅದರ ಮೇಲೆ ಟ್ಯಾಕ್ಸ್ ಹಾಕ್ಕೊಂಡಾಗ ಈ ಥರ ರೇಟ್ ಜಾಸ್ತಿ ಆಗ್ತಿದೆ ಅಂತ ಅವ್ರು ಮಾಡಿರೋದೇ ಹಾಗೆ. ಖಂಡಿತ. ಯಾಕೆ ಅಂದರೆ ಹೇಳ್ತೀನಿ ಕೇಳಿ. GSTಯಲ್ಲಿ 3 ಕಾನೂನು ಮಾಡಿದ್ದಾರೆ. ಅದು GST ಆ್ಯಕ್ಟ್, CGST ಆ್ಯಕ್ಟ್, IGST ಆ್ಯಕ್ಟ್ ಅಂತ ಮಾಡಿ ಅದ್ರ ಜೊತೆಗೆ ಒಂದು ಕಾಂಪನ್ಸೇಷನ್ ಕೊಡೋಕ್ಕೆ ಅದಕ್ಕೊಂದು ಆ್ಯಕ್ಟ್ ಅಂತ ಮಾಡಿದ್ದಾರೆ. ಆಮೇಲೆ ಈ GST ಇಂಪ್ಲಿಮೆಂಟೇಷನ್ ಆದಮೇಲೆ ವಸ್ತುಗಳ ಬೆಲೆ ಕಡಿಮೆ ಆಗಲೇಬೇಕು. ಪರ್ಟಿಕ್ಯುಲರ್ಲಿ ಬೇಸಿಕ್ ನೆಸೆಸಿಟಿ ಐಟಮ್ಸು, ಕಂಫರ್ಟ್ ಐಟಮ್ಸು ಕಡಿಮೆ ಆಗಲೇಬೇಕು. ಈವನ್ ಕೆಲವು ಲಕ್ಸುರಿ ಐಟಮ್ಸು, ಫಾರ್ ಎಕ್ಸಾಂಪಲ್ ಕಾರ್ಗಳು 2,300 ರೂಪಾಯಿಂದ 24,500 ರೂಪಾಯಿ ತನಕನೂ ಕಾರ್ಗಳ ಬೆಲೆ ಕಡಿಮೆ ಆಗಿದೆ. ಸೊ ಲಕ್ಸುರಿ ಐಟಮಲ್ಲೂ ಕಡಿಮೆ ಆಗಿದೆ ಅಂದರೆ ಖಂಡಿತ ಇಲ್ಲಿ ಆಗುತ್ತೆ. ಅಂದರೆ ಅದು ಫಿಕ್ಸೆಡ್ ರೇಟ್ ಇತ್ತು, ಹಾಗಾಗಿ ಅದು ನಮಗೆ ಕಡಿಮೆ ಆಗಿರೋದು ಕಾಣಿಸ್ತಾ ಇದೆ. ಹೌದು. ಇದು ಇಡ್ಲಿಗೆ ಫಿಕ್ಸೆಡ್ ರೇಟ್ ಇಲ್ಲ. ಅವ್ರು ಏನು 2 ಇಡ್ಲಿಗೆ 20 ರೂಪಾಯಿ ಮಾಡ್ತಿದ್ರು, ಈಗ 20 ರೂಪಾಯಿ ಮೇಲೆ ಟ್ಯಾಕ್ಸ್ ಹಾಕ್ತಿದ್ದಾರೆ. ಹಾಗಾಗಿ ನಮಗೆ ಅದರೊಳಗೆ ಟ್ಯಾಕ್ಸ್ ಸೇರಿತ್ತು ಅಂತ ಸಪರೇಟ್ ಬಿಲ್ ಕೊಡ್ತಿತ್ತಿಲ್ಲ ನಮಗೆ. ಹಾಗಾಗಿ ನಮಗೆ ಇದು ವ್ಯತ್ಯಾಸ ಆಗ್ತಾ ಇದೆ. ಇದು ಬಹುಶಃ ನಮ್ಮ ಜನಕ್ಕೆ ಗೊತ್ತಾಗಬೇಕಾಗಿರುವಂತಹ ವಿಚಾರ. ಖಂಡಿತ. ಈ GST ಬಹಳ ಚರ್ಚೆಗೆ ಒಳಪಡ್ತು, ಬಹಳ ಎಲ್ಲ ಕಡೆಗೂ ಪ್ರಚಾರ ಆಯಿತು. ಆದರೆ ನನಗೇನು ಅನ್ನಿಸ್ತಾನೆ ಇಲ್ಲ, GST ಬಂದಿದೆ ಅಂತನೂ ಅನ್ನಿಸ್ತಾ ಇಲ್ಲ. ಅಷ್ಟೇನು ವ್ಯತ್ಯಾಸ ಅನ್ಸೋದಿಲ್ವಲ್ಲ. ಕರೆಕ್ಟ್. ನೀವೊಂದು ಹಿಂದಿನ ಪ್ರಶ್ನೆಯಲ್ಲಿ ಒಂದು ಪದ ಉಪಯೋಗಿಸಿದ್ರಿ, ಗೊಂದಲಗೊಳಿಸ್ತಾ ಇದ್ದಾರೆ ಅಂತ. ಖಂಡಿತ ಅದು ನಡೀತಾ ಇದೆ. ಇದು ಅನ್ನೆಸೆಸರಿ ಅಪ್ರಹೆನ್ಷನ್ ಅಂತೀವಿ ನಾವು. ಈ ಆತಂಕಕ್ಕೆ ಒಳಗಾಗೋ ಅವಶ್ಯಕತೆನೇ ಇಲ್ಲ. ನಮ್ಮ ದೇಶದಲ್ಲಿ 2006ರಲ್ಲಿ ಪ್ರಕ್ರಿಯೆ ಶುರುವಾಗಿದ್ದು 11 ವರ್ಷಗಳ ನಂತರ GST ಬಂದಿದೆ ಅಂದರೆ ಎಷ್ಟು ಅಡೆತಡೆಗಳನ್ನ ಎಬ್ಬಿಸಿದೆ. ಇವತ್ತೊಂದು ಸರ್ಕಾರ ಇರ್ಬೋದು, ಹಿಂದೆ ಒಂದು ಸರ್ಕಾರ ಇತ್ತು. ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿನೂ ಬೇಕು. ಪ್ರಮುಖವಾಗಿ ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂದರೆ ಒಂದು ಕ್ರಾಂತಿಕಾರಕ ಬದಲಾವಣೆ ಆಗಬೇಕು. ಬಹುಶಃ ಈ ಸ್ವಾತಂತ್ರ್ಯ ಬಂದ ಮೇಲೆ ಇದು ಪ್ರಥಮ ಕ್ರಾಂತಿಕಾರಿ ಬದಲಾವಣೆ ಅಂತ ನಾನು ಖಂಡಿತ ಹೇಳ್ತೀನಿ. ಯಾಕೆಂದರೆ 16 ಟ್ಯಾಕ್ಸ್ಗಳು ಡಿಸಪಿಯರ್ ಆಗಿ ಒಂದು ಟ್ಯಾಕ್ಸಿಗೆ ಬರ್ತಾ ಇದೆ. ಹಾಗೆ ಕೆಲವು ರೇಟ್ಗಳೆಲ್ಲ ಖಂಡಿತ, ಈಗ ನಾನೇ ನಿಮ್ಗೊಂದು ಎಕ್ಸಾಂಪಲ್ ಹೇಳಿದೆ, ಇದನ್ನು ಯಾರು ಡಿಸ್ಪ್ರೂವ್ ಮಾಡೋಕ್ಕೆ ಸಾಧ್ಯನಾ? ಯಾಕೆಂದರೆ ಹಿಂದಿನ ರೇಟಲ್ಲಿ ನೀವು 6% ಅಂದರೆ 40% ಆನ್ ಯುವರ್ ಟೋಟಲ್ ಅಮೌಂಟ್, 15% ಸರ್ವಿಸ್ ಟ್ಯಾಕ್ಸ್ ಇರೋದು. ಹೋಟ್ಲವ್ರಿಗೆ 40% ಮಾತ್ರ ಬರೋದು. ಸೊ 15 4 60, 6% ಪ್ಲಸ್ ವ್ಯಾಟ್ 14%. ಇದು ಕಟ್ಟಿದ್ದು ನಿಜ ತಾನೆ? ನಿಮ್ಮ ಹತ್ರ ಯಾವತ್ತಾರು 30ನೇ ತಾರೀಕು ಹಳೆ ಬಿಲ್ ಇದ್ರು ಅಂದರೆ, ಒಳ್ಳೊಳ್ಳೆ ಮೇಜರ್ ರೆಸ್ಟೋರೆಂಟ್ಗೆ ಹೋಗಿರೋದು ಇದು ನೋಡಿದ್ರೆ ನೀವು ಅದನ್ನು ಎರಡೂ ನೋಡ್ತೀರಾ. 14% ನಿಮ್ಮ ದೃಷ್ಟಿಗೆ ಬೀಳುತ್ತೆ, 6% ಬೀಳುತ್ತೆ. ಇವಾಗ ಬೀಳೋದು 18% ಪ್ಲಸ್ ಹಾಲ್ ಮೇಲೆ ಎಕ್ಸಂಪ್ಷನ್, ಆಮೇಲೆ ಅಕ್ಕಿ, ದವಸ ಧಾನ್ಯಗಳ ಮೇಲೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಹೀಗಾಗಿ ಹಿಂಗೆ ಬೆಲೆ ಜಾಸ್ತಿ ಆಗೋಕ್ಕೆ ಸಾಧ್ಯ? ಬೆಲೆ ಜಾಸ್ತಿ ಆಗೋಕ್ಕೆ ಸಾಧ್ಯ ಅಂದರೆ ನಿಮ್ಮ ಪ್ರಾಫಿಟ್ ಮಾರ್ಜಿನನ್ನು ನೀವು ಜಾಸ್ತಿ ಮಾಡ್ಕೊಳ್ತಿದ್ದೀರ. ಅದನ್ನು ತಡೆಗಟ್ಟೋಕ್ಕೋಸ್ಕರನೇ ಒಂದು ಕಾನೂನು ಮಾಡಿದ್ದಾರೆ ಈಗ, ಆ್ಯಂಟಿ ಪ್ರಾಫಿಟರಿಂಗ್ ಆ್ಯಕ್ಟ್ ಅಂತ. ಆ ಕಾನೂನಲ್ಲಿ ಸರ್ಕಾರ ಕ್ರಮ ತಗೋಬೇಕು. ಆ ಸರ್ಕಾರ ಕ್ರಮ ತಗೋಬೇಕಾದ್ರೆ ಆ ಸರ್ಕಾರಿ ಅಧಿಕಾರಿಗಳಿಗೂ ಒಂದು ಜವಾಬ್ದಾರಿ ಇರುತ್ತೆ. ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಖಂಡಿತ ಇದನ್ನು ಕಡಿಮೆ ಮಾಡ್ಬೋದು. ಮೂಲಭೂತ ವಸ್ತುಗಳು ಮನುಷ್ಯನಿಗೆ ಯಾವ್ಯಾವ್ದು ಬೇಕಾಗತ್ತೆ ಅದಕ್ಕೆ ಟ್ಯಾಕ್ಸ್ ಹಾಕಿಲ್ಲ, ತೆರಿಗೆ 0% ಅಂತ ಹೇಳ್ತಾರೆ. ಲಕ್ಸುರಿ ಆಗ್ತಿದ್ದ ಹಾಗೆ ಅದರ ಒಂದು ತೆರಿಗೆಯ ಶೇಕಡವಾರು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಕೆಲವು ವಿಚಾರಗಳನ್ನ ತಾವು ಹೇಳಬಹುದೇ? ಯಾವುದಕ್ಕೆ 0%, ಯಾವುದಕ್ಕೆ 5%, ಯಾವ್ದು ಕಡಿಮೆ ಆಯಿತು, ಯಾವ್ದು ಜಾಸ್ತಿ ಆಯಿತು ಅಂತ ಬೆಳಕು ಚೆಲ್ಲಕ್ಕೆ ಸಾಧ್ಯ ಇದೆಯೇ? ಈಗ ನಾವು ಹಿಂದಿಲಿ ಒಂದು ಪದ ಕೇಳಿದ್ವಿ, ರೋಟಿ ಕಪಡ ಅವ್ರ ಮಕಾನ್ ಅಂತ. ಅಂದರೆ ಮನುಷ್ಯನಿಗೆ ಒಂದು ಜೀವನ ನಡೆಸೋಕ್ಕೆ ಮೂಲಭೂತ ಸೌಕರ್ಯ ಅಂತ ಹೇಳ್ತೀವಿ. ಟು ಕೀಪ್ ಮೈ ಬಾಡಿ ಆ್ಯಂಡ್ ಸೋಲ್ ಟುಗೆದರ್ ಆಹಾರ ಬೇಕು, ಮತ್ತು ಹಾಕೊಳ್ಳೋಕೆ ಬಟ್ಟೆ ಬೇಕು, ಇರೋಕ್ಕೆ ಒಂದು ಸೂರು ಬೇಕು. ಇದು ಎಲ್ಲ ಮನುಷ್ಯನಿಗೂ ಬೇಕು. ನಾನು ಸಾಹುಕಾರ ಆಗಿರ್ಬೋದು, ಮಧ್ಯಮ ವರ್ಗದವನಾಗಿರ್ಬೋದು, ಅಥವಾ ಕೆಳಮಟ್ಟದಲ್ಲಿ ಇದ್ರೂ ಇವು 3 ಸರ್ವೈವಲ್ಗೆ ಅತ್ಯವಶ್ಯಕ. ಪ್ರಕೃತಿಯಿಂದ ರಕ್ಷಣೆ ಪಡೆಯೋಕ್ಕೆ ಇವು 3 ಬೇಕು. ಆದ್ದರಿಂದ ಫಸ್ಟ್ ಆಹಾರಕ್ಕೆ ನಮ್ಮ ದೇಶದಲ್ಲಿ ಮುಖ್ಯವಾದ ಸ್ಟ್ಯಾಪಲ್ ಫುಡ್ಗಳು ಯಾವುದು? ಗೋಧಿ, ಅಕ್ಕಿ, ರಾಗಿ ಮತ್ತು ಸಿರಿಯಲ್ಸ್ ಅಂತ, ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಇವೆಲ್ಲ ಇದೆ. ಇವ್ಯಾವುದಕ್ಕೂ ಯಾವುದೇ ರೀತಿ ತೆರಿಗೆ ಇಲ್ಲ. ಇಟ್ ಇಸ್ ಆಲ್ 0%. ಕೆಲವು ರಾಜ್ಯಗಳಲ್ಲಿ ಅಕ್ಕಿ ಮೇಲೆ ತೆರಿಗೆ ಇತ್ತು, ಕೆಲವು ಸ್ಟೇಟ್ಗಳಲ್ಲಿ ಗೋಧಿ ಮೇಲೂ ಸಹ ತೆರಿಗೆ ಇತ್ತು. ನಮ್ಮ ಕರ್ನಾಟಕದಲ್ಲೇ ಅಕ್ಕಿ ಮೇಲೆ ತೆರಿಗೆ ಇತ್ತು, ಈ ಕೆಲವು ಅಕ್ಕಿಗಳ ಮೇಲೆ. ಈಗ ಆ ಅಕ್ಕಿಗಳಾಗಲಿ, ಈ ದವಸ ಧಾನ್ಯಗಳಾಗಲಿ ಯಾವುದೇ ರೀತಿ ತೆರಿಗೆ ಇಲ್ಲ. ಆಮೇಲೆ ಮುಂಚಿನಿಂದನೂ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಯಾವುದಕ್ಕೂ ತೆರಿಗೆ ಇರಲಿಲ್ಲ, ಎಕ್ಸೆಪ್ಟ್ ವೆರಿ ಫ್ಯೂ. ಆದ್ದರಿಂದ ಬೇಸಿಕ್ ನೆಸೆಸಿಟಿ ಆಹಾರಕ್ಕೆ ಬಂದಾಗ, ಆಮೇಲೆ ತರಕಾರಿ ಬೇಕು, ಹಣ್ಣು ಹಂಪಲುಗಳು ಬೇಕು, ಹಾಲು ಬೇಕು, ಮೊಸರು ಬೇಕು, ತುಪ್ಪ ಬೇಕು, ಎಣ್ಣೆ ಬೇಕು, ಸಕ್ಕರೆ ಬೇಕು, ಇದು ಯಾವುದ್ರ ಮೇಲೂ ತೆರಿಗೆ ಇಲ್ಲ. ಆದ್ದರಿಂದ ಇಟ್ ಈಸ್ ವೆರಿ ಕ್ಲಿಯರ್.
ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತನ್ನ ಬೇಸಿಕ್ ನೀಡ್ಸ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕೆ ಬೇಕಾಗುವ ದಿನನಿತ್ಯ ಬಳಕೆಯ ವಸ್ತುಗಳ ಮೇಲೆ ಯಾವುದೇ ತೆರಿಗೆ ಇಲ್ಲ ಟು ಸಸ್ಟೈನ್. ನೆಕ್ಸ್ಟ್ ಇದು ಬಟ್ಟೆ, ಇದಕ್ಕೂ ದೇ ಹ್ಯಾವ್ ಟು ಫಿಕ್ಸ್ ದ ಸ್ಲ್ಯಾಬ್. ಈಗ ಚಪ್ಪಲಿ ತೊಗೊಂಡು ಅಪ್ ಟು 500 rupees. ಈಗ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂದರೆ ನನಗೆ 500 ರೂಪಾಯಿ ಒಳಗಡೆ ಚಪ್ಪಲಿ ಸಿಗಲ್ವಾ? ಖಂಡಿತ ಸಿಗುತ್ತೆ. ಸೊ ಆದ್ದರಿಂದ 500 ರೂಪಾಯಿ ತನಕ ಅದ್ರ ಮೇಲೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಆಮೇಲೆ ನೆಕ್ಸ್ಟ್ ಕಂಫರ್ಟ್ ಬಂದಾಗ ಹಲ್ಪುಡಿ ವರ್ಸಸ್ ಟೂತ್ಪೇಸ್ಟ್. ಹಲ್ಪುಡಿ ಬೇಸಿಕ್ಕು ಅಥವಾ ಟೂತ್ಪೇಸ್ಟ್ ಕಂಫರ್ಟ್ ಅದು ನಮ್ಮ ಇಂಡಿವಿಜುವಲ್ ಬಿಟ್ಟ ಪ್ರಶ್ನೆ. ಆದರೆ ಈವನ್ ಕಂಫರ್ಟ್ ಗೂಡ್ಸ್ಗಳು ಕೆಲವಷ್ಟಕ್ಕೆ ಬಿಟ್ಟು, ಫಾರ್ ಎಕ್ಸಾಂಪಲ್ ಟೂತ್ಪೇಸ್ಟ್, ಬ್ರಷ್, ಇವತ್ತಿನ ದಿನ ನಾನು ಪೇಪರಲ್ಲಿ ನೋಡಿದೆ, ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ಲೇಟೆಸ್ಟ್ ಹಿಂದೂಸ್ತಾನ್ ಲಿವರ್ ಪ್ರಾಡಕ್ಟ್ಸ್, ದೇ ಆರ್ ದ ಲಾರ್ಜೆಸ್ಟ್ FMCG ಮ್ಯಾನುಫ್ಯಾಕ್ಚರರ್ಸ್. ಅವರು ಈ ಡಿಟರ್ಜೆಂಟ್ ಮೇಲೆ, ಈಗ ಸರ್ಫ್ ಎಕ್ಸೆಲ್ಲು 250 ಗ್ರಾಮ್ ಡಿಟರ್ಜೆಂಟು ಮುಂಚೆ 18 ರೂಪಾಯಿ ಇತ್ತು, ಇವತ್ತದು 15 ರೂಪಾಯಿ ಆಗಿದೆ. ಅದೇ ಥರ 90 ಗ್ರಾಮ್ ಡಿಟರ್ಜೆಂಟ್ಗೆ 10 ರೂಪಾಯಿ ಇತ್ತು, ಇವತ್ತದು 105 ಗ್ರಾಮ್ ಡಿಟರ್ಜೆಂಟ್ನ 10 ರೂಪಾಯಿಗೆ ಮಾಡಿದ್ದಾರೆ. ಅದೇ ಥರ ಟೂತ್ಪೇಸ್ಟಲ್ಲಿ ಇದಾಗಿದೆ. ನಿನ್ನೆಯಿಂದ 2% 22% ಗ್ರಾಸರಿ ಮೇಲೆ ಡಿಸ್ಕೌಂಟ್ ಅನೌನ್ಸ್ ಮಾಡಿದ್ದಾರೆ. ಅದೇ ಥರ ನೀವು ಆನ್ಲೈನ್ ಶಾಪಿಂಗ್ ಹೋಗಿ ಸುಮಾರಷ್ಟು ಪ್ರಾಡಕ್ಟ್ಸ್ ಮೇಲೆ ದೇ ಹ್ಯಾವ್ ಆಲ್ರೆಡಿ ರೆಡ್ಯೂಸ್ ದ ಟ್ಯಾಕ್ಸ್. 2300 ರೂಪಾಯಿಂದ ಹಿಡಿದು ಹೈ ಎಂಡ್ ಕಾರ್ಗಳನ್ನ 2 ಲಕ್ಷ ತನಕ ಕೆಲವು ಕಡಿಮೆ ಆಗಿದೆ. ಇನ್ನೊಂದು ವಿಚಾರ ಇಲ್ಲಿ, ನಾಳೆಯಿಂದಲೇ GST ಬಂದ್ಬಿಡುತ್ತೆ. ಹಾಗಾಗಿ ನಮ್ಮಲ್ಲಿರುವಂತಹ ಏನು ಸರಕುಗಳಿದೆ ಅದನ್ನ ಭಾರಿ ರಿಯಾಯಿತಿ ದರದಲ್ಲಿ ನೀವು ಮಾರ್ಬಿಡ್ತೀವಿ, ತಗೊಂಬಿಡಿ ಅಂತ ಒಂದು ಘೋಷಣೆ ಬಂದಿತ್ತು. GST ಬಂತು. ಕೆಲವರು ಏನು ಯೋಚನೆ ಮಾಡಿದ್ರು, ಅಯ್ಯೋ ಅವಾಗ ಕಡಿಮೆ ರೇಟ್ ಇತ್ತೇನೋ, ಇವಾಗ ಜಾಸ್ತಿ ಆಗ್ಬಿಡ್ತೇನೋ ಅನ್ನುವಂತಹ ಭಾವನೆ ಇತ್ತು. ಅವ್ರಿಗೇನು ಹೇಳ್ತೀರಿ? ನೀವು ಹೇಳಿದ್ದು ಎಕ್ಸ್ಪ್ಲಾಯಿಟೇಷನ್ ಆನ್ ಸೆಂಟಿಮೆಂಟ್ಸ್ ಆಫ್ ಪೀಪಲ್. ಈ ಥರ ಆತಂಕ ಹುಟ್ಟಿಸ್ಬಿಟ್ಟು ಸೇಲ್ಗಳು ಜಾಸ್ತಿ ಮಾಡ್ಕೊಂಡು ವರ್ತಕರಿಗೆ ಅದನ್ನ ಸೇಲ್ ಆದರೂ ಪ್ರಾಫಿಟ್ಟು, ಸ್ಟಾಕಲ್ಲಿ ಉಳ್ಕೊಂಡ್ರು ಅವ್ರಿಗೆ ಪ್ರಾಫಿಟ್ಟು. ಯಾಕೆ ಅಂದರೆ ಸೇಲ್ ಆದರೆ ಡಿಸ್ಕೌಂಟ್ ಅಂತ ಏನೋ ತೋರಿಸಿ ಅವ್ರು ಸೇಲ್ ಮಾಡಿದ್ದಾರೆ. ಯಾರೇ ವರ್ತಕ ಲಾಭದಲ್ಲಿ ಕಡಿಮೆ ಮಾಡ್ಕೊಂಡು ಮಾಡಲ್ಲ. ತೀರಾ ಡೆಫಿನೆಟ್ ಇನ್ಫಾರ್ಮೇಷನ್ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಇವತ್ತಿನ ದಿನ ಟ್ಯಾಕ್ಸ್ ಈ ಪದಾರ್ಥಕ್ಕೆ 18% ಇದೆ, ನಾಳೆ 5% ಬರುತ್ತೆ ಅಂದಾಗ ವರ್ತಕರು ಏನು ಮಾಡ್ತಾರೆ, ಅದನ್ನು ಲಿಕ್ವಿಡೇಟ್ ಮಾಡ್ಕೊಳಕ್ಕೆ ನೋಡ್ತಾರೆ. ಯಾಕೆಂದರೆ ಹೈಯರ್ ರೇಟಲ್ಲೇ ಅವ್ರಿಗೆ ಸಿಗುತ್ತೆ. ಅದೇ ಈ ಕಡಿಮೆ ರೇಟ್ ಇರೋ ಟ್ಯಾಕ್ಸ್ ನೆಕ್ಸ್ಟ್ ಜಾಸ್ತಿ ಆಗುತ್ತೆ ಅಂದಾಗ ಏನು ಮಾಡ್ತಾರೆ, ಆಪೋಸಿಟ್ ಸ್ಟ್ರಾಟಜಿ ಉಪಯೋಗಿಸ್ತಾರೆ. ಆದ್ದರಿಂದ ನಮ್ಮ ಗ್ರಾಹಕರಲ್ಲೂ ಸ್ವಲ್ಪ ನಾಲೆಡ್ಜ್ ಬಗ್ಗೆ ಅಂತ ಹೇಳ್ತೀನಿ, ಅವರು ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಬರೀ ಪೇಪರ್ ಅಡ್ವರ್ಟೈಸ್ಮೆಂಟ್ಗೆ ಆಮಿಷಕ್ಕೆ ಒಳಗಾಗಿ ಎಮೋಷನಲ್ ಡಿಸಿಷನ್ ತಗೋಬಾರ್ದು. ಇದೇ ಥರ ಜ್ಯುವೆಲರಿ, ಮನೆ ಹೆಂಗಸರುಗಳೆಲ್ಲ ಜ್ಯುವೆಲರಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದು ಸುಮಾರಷ್ಟು ಜನಕ್ಕೆ ಆಗಿರ್ಬೋದು, ಹೋಗಿ ತಗೊಂಡ್ರು, ಚಿನ್ನ ತಗೊಳ್ಳೋದು, ಬೆಳ್ಳಿ ತಗೊಳ್ಳೋದು, ಇದೆಲ್ಲ ನಾವು ಸ್ವಲ್ಪ ವಿವೇಚನೆಯಿಂದ ವರ್ತಿಸಬೇಕು. ಆದ್ರಿಂದ ನಾನು ತಮ್ಗೆ ಹೇಳಿದೆ, ಈ ಒಂದು ವ್ಯವಸ್ಥೆ ಸಕ್ಸಸ್ ಆಗಬೇಕಾದ್ರೆ ಗ್ರಾಹಕರ ಜವಾಬ್ದಾರಿನೂ ಇದೆ, ವರ್ತಕರ ಜವಾಬ್ದಾರಿನೂ ಇದೆ, ಸರ್ಕಾರದ ಜವಾಬ್ದಾರಿನೂ ಇದೆ. ಎಲ್ಲ ತಿಳಿಯಾಗೋದಕ್ಕೆ ಸ್ವಲ್ಪ ಸಮಯನೂ ಬೇಕು ಅಂತ ಅನ್ನಿಸ್ತಾ ಇದೆ. ಕೇಳುಗರೆ, ಲೆಕ್ಕ ಪರಿಶೋಧಕರು ಹಾಗೂ ತೆರಿಗೆ ಸಲಹಾಗಾರರಾದಂತಹ ರವೀಂದ್ರ ಅವರೊಡನೆ ಈ GST ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ದೀರಿ. ಈಗಾಗಲೇ 3 ದಿನ ಆಗೋಗಿದೆ GST ಬಂದು. ಏನಾದರೂ ಆಗಿದೆಯೇ, ಬಿಟ್ಟಿದೆಯೇ ಅನ್ನೋದನ್ನೇ ಎಲ್ಲ ಕಡೆ ನಮ್ಮ ಗಮನ ಹೋಗ್ತಿದೆ. ಯಾವ್ದು ಜಾಸ್ತಿ ಆಯಿತು, ಯಾವ್ದು ಕಡಿಮೆ ಆಯಿತು, ಯಾವ್ದು ಜಾಸ್ತಿ ಆಯಿತು, ಯಾವ್ದು ಕಡಿಮೆ ಆಯಿತು. ಅದೇ ಮೂಲಭೂತ ಹೇಗೆ ತೆರಿಗೆ ಸಿಸ್ಟಮ್ಮು ಪರಿವರ್ತನೆ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೇನು ಬೇಕಾಗಿರೋದು, ಜಾಸ್ತಿ ಆಯಿತು, ಕಡಿಮೆ ಆಯಿತು, ಜಾಸ್ತಿ ಆಯಿತು. ಏನು ಸರ್, ನಿಮ್ಗೇನು ಅನ್ಸತ್ತೆ 3 ದಿನ? ಖಂಡಿತ. ಯಾಕೆಂದ್ರೆ ಮೋಸ್ಟ್ ಆಫ್ ಅಸ್ ಆರ್ ಸೆಲ್ಫ್ ಸೆಂಟರ್ಡ್. ಅಂದರೆ ನಮ್ಗದ್ರಿಂದ ಉಪಯೋಗ ಏನಿದೆ, ನಮ್ಗದ್ರಲ್ಲಿ ಏನು ಉಪಯೋಗ ಇದೆ, ನಮ್ಗೇನಾದ್ರು ಪ್ರಾಬ್ಲಮ್ ಆಗುತ್ತಾ ಅನ್ನೋ ದೃಷ್ಟಿಯಲ್ಲಿ ನೋಡ್ತೀವಿ. ತಾವು ಹೇಳ್ದಂಗೆ ಈಗ FMCG ಗೂಡ್ಸೇ ಎಕ್ಸಾಂಪಲ್ ಕೊಟ್ಟೆ. ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರ್ಯಾರು 30ನೇ ಜೂನ್ ತನಕ ಅಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀರಾ, ದಯವಿಟ್ಟು ಆ ಬಿಲ್ಗಳು ತಮ್ಮ ಹತ್ರ ಇದ್ರೆ ತೊಗೊಂಡು ಇವತ್ತು ಹೋಗಿ ಆ ಪದಾರ್ಥಗಳನ್ನ ಪರ್ಚೇಸ್ ಮಾಡಿ, ಒಂದಕ್ಕೊಂದು ಕಂಪೇರ್ ಮಾಡಿ. ಅದು ಜಾಸ್ತಿ ಆಗಿದೆಯೋ ಅಥವಾ ಕಡಿಮೆ ಆಗಿದೆಯೋ ಅನ್ನೋದು ತಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್, ಹಿಯರಿಂಗ್ ಈಸ್ ನಾಟ್ ಬಿಲೀವಿಂಗ್. ಹಿಯರಿಂಗ್ ತಗೊಳ್ಳಿ ಆಸ್ ಎ ಫಾರ್ ಇನ್ಫಾರ್ಮೇಷನ್ನು. ನೀವು ಏನು ಕೇಳ್ತೀರಾ ಅದನ್ನು ತಗೊಂಡು ಅದನ್ನು ನೀವು ಖುದ್ದಾಗಿ ಪರಿಶೀಲಿಸಬೇಕು. ಆದರೂ ಗೊಂದಲ ಸರ್, ಈ ಪೇಪರ್ನಲ್ಲಿ ನೋಡಿ ಇದೆಲ್ಲ ಒಳ್ಳೆಯದು, GSTಯಿಂದ ಅನೇಕ ಪದಾರ್ಥಗಳು ಕಡಿಮೆ ಆಗಿದೆ ಅಂತ ಒಂದು ಕಡೆ ಹೇಳ್ತಿರ್ತಾರೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿ ಈ ಅದೇ ಪದಾರ್ಥಗಳಿಗೆ ಜಾಸ್ತಿ ಆಯಿತು ಅಂತ ಅಲ್ಲೆಲ್ಲ ಬಿಲ್ ತೋರಿಸ್ತಾ ಇರ್ತಾರೆ. ಈ ಗೊಂದಲ ಯಾರು ಸೃಷ್ಟಿ ಮಾಡ್ತಾರೆ, ಹೇಗಾಗತ್ತೆ ಇದು ಅಂತ ಗೊಂದಲ ಅಂತ? ಅದಕ್ಕೆ ಪ್ರಶ್ನೆ ಉತ್ತರ ತಾವೇ ಹೇಳ್ಬಿಟ್ಟಿದ್ದೀರಾ. ಗೊಂದಲ ಸೃಷ್ಟಿ ಮಾಡೋದು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಕೆಲವು ಮೀಡಿಯಾದವರು ಮಾಡ್ತಾರೆ. ಮೀಡಿಯಾ ಅಂದಾಗ ನಾನು ಪೇಪರ್ಗೂ ಹೇಳ್ತೀನಿ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೂ ಹೇಳ್ತೀನಿ, ಇದೆಲ್ಲ ಒಂದು ಜವಾಬ್ದಾರಿಯುತ ಸಂಸ್ಥೆಗಳು. ಆದ್ದರಿಂದ ನಮಗೆ ಒಳ್ಳೆ ನ್ಯೂಸ್ ಸಿಗಬೇಕು, ಇಲ್ಲ TRP ಜಾಸ್ತಿ ಆಗಬೇಕು, ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಬಾರ್ದು. ಯಾಕೆಂದರೆ ಇದು ಒಂದು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಯಾವುದೇ ಒಂದು ಮಹತ್ತರ ಬದಲಾವಣೆ ಆದಾಗ ಅದರಿಂದ ಅಡೆತಡೆ ಆಗೇ ಆಗುತ್ತೆ. ವೈಯಕ್ತಿಕವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ರವೀಂದ್ರ ಅವರೇ. ಲೆಕ್ಕ ಪರಿಶೋಧಕರಿಗೆ ಕೆಲಸ ಕಡಿಮೆ ಆಯಿತು, ಜಾಸ್ತಿ ಆಯಿತು ಈಗ? ಓಕೆ. ಯಾಕೆ ಅಂತಂದ್ರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಬಂದ್ಬಿಡ್ತು, GST ಆಗ್ಬಿಟ್ಟು ಒಂದೇ ತೆರಿಗೆ ಆಗ್ಬಿಡ್ತು. ಈಗ ಹಲವಾರು ಗೊಂದಲಗಳಿದ್ರೆ ಲೆಕ್ಕ ಪರಿಶೋಧಕರಿಗೆ ಲಾಭ,
ಕಡಿಮೆ ಆಗ್ತಿದ್ದ ಹಾಗೆ ಲೆಕ್ಕ ಪರಿಶೋಧಕರಿಗೆ ಕೆಲಸ ಕಡಿಮೆ. ಅದಕ್ಕೆ ನಂದು ಇನಿಷಿಯಲ್ ರಿಯಾಕ್ಷನ್ ಏನು ಅಂದರೆ ಬಹುಶಃ ಲಾಂಗ್ ರನ್ ಅಲ್ಲಿ ನಮ್ಮ ಇದು ಸ್ವಲ್ಪ ಕಡಿಮೆ ಆಗಬಹುದು. ಯಾಕೆ ಅಂದರೆ ಹೇಳ್ತೀನಿ. ಏನು ಅಂದರೆ ಇವತ್ತಿನ ದಿನ ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಸರ್ವಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದೆ. ನೀವು ವರ್ತಕರು ಒಬ್ಬರೇ, ಆದರೆ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿರೋದು 3 ಡಿಪಾರ್ಟ್ಮೆಂಟ್ಗಳು. ನಾಳೆ ಯಾವುದೋ ಒಂದು ಇದಕ್ಕೆ ಎಕ್ಸೈಸ್ ಅವ್ರು ಅಂತಾರೆ, ನೋಡಪ್ಪ ನೀವು ಸೆಂಟ್ರಲ್ ಎಕ್ಸೈಸ್ ಕೊಟ್ಟಿರೋದು ತಪ್ಪು ಅಂತ ನಿಮ್ಮ ಮೇಲೆ ನೋಟಿಸ್ ಕಳಿಸ್ತಾನೆ. ಅದೇ ಥರ ಸರ್ವಿಸ್ ಟ್ಯಾಕ್ಸಿಂದ ನಿಮ್ಗೊಂದು ನೋಟಿಸ್ ಬರುತ್ತೆ. ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಅಸೆಸ್ಮೆಂಟ್ಗೆ ಹೋಗ್ತೀರಾ, ಅಸೆಸ್ಮೆಂಟಲ್ಲಿ ಒಂದು ನೋಟಿಸ್ ಬರುತ್ತೆ. ಆವಾಗ ನೀವು ಅಂತೀರ ಇಲ್ಲ ನಾನು ಮಾಡಿರೋದು ಕರೆಕ್ಟು ಅಂತ. ಅವಾಗ ನೀವೇನು ಮಾಡಬೇಕು? ಅಪೀಲ್ಗೆ ಹೋಗಬೇಕು. ಅಪೀಲ್ಗೆ ಹೋಗ್ಬೇಕಾದ್ರೆ ಸೆಂಟ್ರಲ್ ಎಕ್ಸೈಸ್ ಮೇಲೆ ಒಂದು ಸಪ್ರೇಟ್ ಅಪೀಲ್ ಹಾಕೋಬೇಕು, ಸರ್ವಿಸ್ ಟ್ಯಾಕ್ಸ್ ಮೇಲೆ ಒಂದು ಸಪ್ರೇಟ್ ಅಪೀಲ್ ಹಾಕೋಬೇಕು, ವ್ಯಾಟ್ ಅವ್ರ ಮೇಲೆ ಒಂದು ಸಪ್ರೇಟ್ ಅಪೀಲ್ ಹಾಕೋಬಹುದು. 3 ಅಪೀಲ್ ಹಾಕೋಬೇಕು. ಆಗ ನಮ್ಮಂಥ ಲೆಕ್ಕ ಪರಿಶೋಧಕರಿಗೆ ಅದು ಅನುಕೂಲ. ಆದರೆ ಓಕೆ, ನಾನು ಇದೊಂದು ಲೈಟರ್ ಇದರಲ್ಲಿ ಹೇಳ್ತಿದ್ದೀನಿ. ಆದರೆ ಈ GST ಬಂದಾಗ ಕಾಂಪ್ಲಯನ್ಸಸ್ ಅಂತ ಬರುತ್ತೆ. ನಮ್ಮ ದೇಶ ಇದಾಗಬೇಕು ಅಂದರೆ ನಾವು ಶಿಸ್ತುಬದ್ಧ ಪ್ರಜೆಗಳಾಗಲೇಬೇಕು. ಶಿಸ್ತುಬದ್ಧ ಪ್ರಜೆಗಳು ಯಾವಾಗ ಆಗ್ತೀವಿ? ಒಂದು ಸರ್ಕಾರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಿಯಮಗಳು ಮಾಡಿದಾಗ ಅದನ್ನ ಪರಿಪಾಲಿಸಬೇಕು. ಸೊ ಕಾಂಪ್ಲೆಕ್ಸಿಟಿಯಿಂದ ಸಿಂಪ್ಲಿಸಿಟಿಗೆ ಬರ್ತಾ ಇದೆ ಅಂತ ಖಂಡಿತ ಅರ್ಥ ಮಾಡ್ಕೋಬಹುದು. ಹೌದು. ಇಲ್ಲಿ ಇನ್ನೊಂದು, ಈ ರಿಟರ್ನ್ಸ್ ನ ಫೈಲ್ ಮಾಡಬೇಕಲ್ಲ, ಮಂತ್ಲಿ 3 ಟೈಮ್ಸ್ ರಿಟರ್ನ್ಸ್ ನ ಫೈಲ್ ಮಾಡಬೇಕು ಅನ್ನುವಂತಹ ಮಾತಿದೆ. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಯಾರು ತೆರಿಗೆನ ಕಟ್ತಿದ್ದಾರೆ ಅಂಗಡಿಯವರಿಗೆ ಅಂತ ವಿಚಾರವನ್ನು. ಹೌದು, ಅದು ತುಂಬಾ ತಪ್ಪು ತಿಳುವಳಿಕೆ. ವರ್ತಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಅವರು 3 ರಿಟರ್ನ್ ಫೈಲ್ ಮಾಡ್ತಿದ್ದಾರೆ. 20ನೇ ತಾರೀಕು ಅವ್ರು ರಿಟರ್ನ್ ಫೈಲ್ ಮಾಡ್ತಿದ್ರು. ಅವ್ರು ಆಕ್ಚುಲಿ ಇನ್ಬಿಲ್ಟ್ ರಿಟರ್ನ್ಸ್ ಅಂತಾರೆ, 3 ಮಾಡ್ತಿರ್ತಾರೆ. ಅದು ಈಗ ಪರ್ಚೇಸ್ ರಿಜಿಸ್ಟರ್ ಅಂತ ಒಂದಿರುತ್ತೆ, ಸೇಲ್ಸ್ ರಿಜಿಸ್ಟರ್ ಅಂತ ಇರುತ್ತೆ. ಸೊ ಇವತ್ತು ವ್ಯಾಟಲ್ಲಿ ನೀವು ಪರ್ಚೇಸ್ ರಿಜಿಸ್ಟರು ಫೈಲ್ ಮಾಡ್ತೀರಾ, ಸೇಲ್ಸ್ ರಿಜಿಸ್ಟರು ಫೈಲ್ ಮಾಡ್ತೀರಾ, ಆಮೇಲೆ ಪೇಮೆಂಟ್ ಆದಮೇಲೆ ಅದನ್ನು ಸಿಂಕ್ರನೈಸ್ ಮಾಡಿಬಿಟ್ಟು ರಿಟರ್ನ್ ಫೈಲ್ ಮಾಡ್ತಿದ್ದೀವಿ. ಇದನ್ನ ಏನು ಮಾಡಿದ್ದಾರೆ, ಒಂದೇ ರಿಟರ್ನನ್ನು 3 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಏನು? 1ರಿಂದ 10ನೇ ತಾರೀಕು ಒಳಗಡೆ, 10ನೇ ತಾರೀಕಲ್ಲಿ ನೀವು GSTR 1 ಅಂತ ಮಾಡಬೇಕು. ಅದೇನು GSTR 1 ಅಂದರೆ ಅದು ಸೇಲ್ಸ್ ರಿಟರ್ನ್. ಆಮೇಲೆ 10ರಿಂದ 15ರೊಳಗಡೆ ಪರ್ಚೇಸ್ ರಿಟರ್ನ್ ಫೈಲ್ ಮಾಡಬೇಕು, ಅದು GSTR 2. ಇವೆರಡು ಆದಮೇಲೆ ಇವೆರಡನ್ನು ಕ್ಲಬ್ ಮಾಡಿಬಿಟ್ಟು ಸಮ್ಮರಿ ರೂಪದಲ್ಲಿ ಒಂದು ರಿಟರ್ನ್ ಫೈಲ್ ಮಾಡ್ತೀರಾ 20ನೇ ತಾರೀಕು, ಅದೇನು GSTR 3. ಸೊ ಆದ್ದರಿಂದ ನೀವು ರಿಟರ್ನ್ ಫೈಲ್ ಮಾಡೋದು ಒಂದೇ, ಆದರೆ ಅದನ್ನು 3 ವಿಭಾಗದಲ್ಲಿ ಮಾಡ್ತೀವಿ ಅಷ್ಟೇ. ಕೆಲವರು ಈ GST ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಾರೆ, ಅದು ಹೇಗೆ ಮಾಡ್ಕೊಳ್ಳೋದು? ಅದು ಒಂದು ತಪ್ಪು ತಿಳ್ಕೊ. GST ಸಾಫ್ಟ್ವೇರ್ ಅಂತ ಯಾವುದೂ ಇಲ್ಲ. ಇವತ್ತಿನ ದಿನ ವರ್ತಕರು ವ್ಯಾಟ್ ರಿಟರ್ನು ಆನ್ಲೈನಲ್ಲೇ ಫೈಲ್ ಮಾಡಬೇಕು ಕಡ್ಡಾಯವಾಗಿ. ಆದ್ದರಿಂದ GSTಲು GSTR 1, GSTR 2, GSTR 3 ಅಂತ, ಇದಕ್ಕೆ GST ನೆಟ್ವರ್ಕ್ ಅಂತ ಒಂದು ಮಾಡಿದ್ದಾರೆ. ಅದ್ರ ಜೊತೆಗೆ GSTSPs ಅಂತ ಮಾಡಿದ್ದಾರೆ, ಸುವಿಧಾ ಪ್ರೊವೈಡರ್ಸ್ ಅಂತ. ಆದ್ದರಿಂದ ಕೆಲವ್ರಿಗಿನ್ನು ನನ್ನ ಹತ್ರ ಇಂಟರ್ನೆಟ್ ಯಾವಾಗಲೂ ಇರಬೇಕು, ಕಂಪ್ಯೂಟರ್ ಇರಲೇಬೇಕು. ಇವಾಗ ನಾವು ಕಂಪ್ಯೂಟರ್ ಯುಗದಲ್ಲಿ ಇದ್ದೀವಿ. ಹೇಳಿ, ಯಾವುದೇ ಒಬ್ಬ ವರ್ತಕರ ಅಂಗಡಿಗೆ ಹೋಗಿ ನೀವು ಅವ್ರ ಅಂಗಡಿಲಿ ಕಂಪ್ಯೂಟರ್ ನೋಡಿಲ್ವಾ ನೀವು? ಬೇಸಿಕ್ ಸಾಫ್ಟ್ವೇರ್ ಲೈಕ್ ಟ್ಯಾಲಿ ಆ ಥರ ಒಂದಷ್ಟು ಸಾಫ್ಟ್ವೇರ್ಗಳಿದೆ, ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಈ ರಿಟರ್ನ್ ಫೈಲ್ ಮಾಡೋಕ್ಕೆ ಮಾತ್ರ ನಿಮಗೆ ಇಂಟರ್ನೆಟ್ ಅವಶ್ಯಕತೆ ಬೇಕು. ಅಕಸ್ಮಾತಾಗಿ ನಿಮ್ಗೆ ಅದಕ್ಕೂ ಅವಶ್ಯಕತೆ ಇಲ್ಲ ಅಂದರೆ ಅದಕ್ಕೆ ಅಂತಲೇ ಟಿನ್ ಫೆಸಿಲಿಟೇಷನ್ ಸೆಂಟರ್ಸ್ ಅಂತ ಮಾಡ್ತಾ ಇದ್ದಾರೆ. ದೇಶದಲ್ಲಿ 37 ಜನ ಅಪಾಯಿಂಟ್ ಮಾಡಿದ್ದಾರೆ, ಸುವಿಧಾ ಪ್ರೊವೈಡರ್ಸ್ ಅಂತ. ಸೊ ಎಲ್ಲ ಊರುಗಳಲ್ಲೂ ಅವ್ರು ಇರ್ತಾರೆ. ನೀವು ಅವ್ರ ಹತ್ರ ಹೋದರೆ ಅವ್ರಿಗೂ ಒಂದು ದರ ಅಂತ ಸರ್ಕಾರನೇ ನಿಯಮ ಮಾಡಿದೆ. ಮಿನಿಮಮ್ ರೇಟಲ್ಲಿ ಅವರೇ ಮಾಡಿಕೊಡ್ತಾರೆ. ಇಲ್ಲ ನಿಮ್ಗೆ ಗೊತ್ತಿದ್ರೆ ಮಾಡಿ, ಇಲ್ಲ ಅವ್ರ ಹತ್ರ ಹೋದರೆ ನಿಮಗೆ ಸಹಾಯ ಮಾಡ್ತಾರೆ. ಹಾಗಾದರೆ ಸಮಯ ಆಗ್ತಾ ಇದೆ. ಈಗಾಗಲೇ ಅವರು ಆ ಥರ ಸಪ್ರೇಟಾಗಿ ಏನು ಸಾಫ್ಟ್ವೇರ್ ಇಲ್ಲ, ಕಂಪ್ಯೂಟ್ರು ಎಲ್ಲ ಕಡೆ ಇದ್ದೇ ಇರುತ್ತೆ, ಇಂಟರ್ನೆಟ್ ಎಲ್ಲ ಇರುತ್ತೆ, ಮಾಡ್ಬೋದು ಅಂತ ಹೇಳ್ತೀರಿ. ಕೊನೆಯದಾಗಿ ಒಂದು ಪ್ರಶ್ನೆಗೆ ಬಂದ್ಬಿಡೋಣ. ಈ GSTಯಿಂದ ನಮಗೆ ಹೇಗೆ ಲಾಭ ಆಯಿತು, ನಮ್ಮ ದೇಶಕ್ಕೆ ಹೇಗೆ ಲಾಭ ಆಯಿತು ಒಂದು ವಿಚಾರ, ಮತ್ತು ಯಾರು ತಲೆ ಕೆಡಿಸ್ಕೋಬೇಕು ಅಂದರೆ ಎಷ್ಟು ರೂಪಾಯಿ ವ್ಯಾಪಾರ ಹಾಕ್ಬಿಟ್ಟು ವ್ಯಾಪಾರ ಮಾಡ್ತಿರ್ತಾರೆ, ಅವ್ರಿಗೆ ಮಿತಿ ಇರುತ್ತಾ, ಅವ್ರು ಯಾರು ತಲೆ ಕೆಡಿಸ್ಕೋಬೇಕು, ಯಾರು ತಲೆ ಕೆಡಿಸ್ಕೋಬಾರ್ದು? ಒಂದು ವ್ಯವಸ್ಥೆ ಜಾರಿಗೊಳಿಸ್ಬೇಕಾದ್ರೆ ಅವರು ಸಣ್ಣ ಪುಟ್ಟ ವರ್ತಕರನ್ನ ಅಥವಾ ಸೇವೆ ಕೊಡೋರನ್ನ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದಕ್ಕೆ ಬೇಸಿಕ್ ಥ್ರೆಶೋಲ್ಡ್ ಎಕ್ಸಂಪ್ಷನ್ ಅಂತ ಮಾಡಿದ್ದಾರೆ. ಏನದು ಥ್ರೆಶೋಲ್ಡ್ ಎಕ್ಸಂಪ್ಷನ್ ಅಂದರೆ, ಯಾರಿಗೆ 20 ಲಕ್ಷ ರೂಪಾಯಿ ತನಕ ವಾರ್ಷಿಕ ಒಂದು ಆರ್ಥಿಕ ವರ್ಷದಲ್ಲಿ, ಅಂದರೆ ಫಿನಾನ್ಷಿಯಲ್ ಇಯರ್ ಅಂತೀವಿ, ಆ ಆರ್ಥಿಕ ವರ್ಷದಲ್ಲಿ 20 ಲಕ್ಷ ರೂಪಾಯಿ ಒಳಗೆ ಇದ್ದರೆ ಅಪ್ ಟು 20 lakhs ಟರ್ನ್ ಓವರ್ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅವ್ರು ಸೇಲ್ ಮಾಡೋ ಇದಕ್ಕೆ ಯಾವುದೇ ಟ್ಯಾಕ್ಸ್, ನೀವು GSTಗೆ ಬರಲ್ಲ ಅಂದಾಗ ನೀವು ಟ್ಯಾಕ್ಸು ಕಲೆಕ್ಟ್ ಮಾಡೋ ಹಂಗಿಲ್ಲ. ಸೊ ಅವರು ಸೇಲ್ ಮಾಡ್ಬೋದು, ಅವ್ರು ಯಾವುದೇ ಒಂದು ರೀತಿ ನಿಬಂಧನೆಗಳಿಗೂ ಒಳಪಡಲ್ಲ. ಪೆಟ್ಟಿಗೆ ಅಂಗಡಿಯವರು, ಹೌದು ಹೌದು, ಬೀದಿ ವ್ಯಾಪಾರಿಗಳು, ಮಾರೋರು ಅವರೆಲ್ಲ ಕರೆಕ್ಟ್. ಹಾಗಾಗಿ ಈಗ ಕೆಲವರು 20 ಲಕ್ಷಕ್ಕಿಂತ ಜಾಸ್ತಿ ಇದೆ ವರ್ತಕರು, ನಾವೇನು ಮಾಡೋದು, ಇದೆಲ್ಲ ನಮಗೆ ಗೊತ್ತಿಲ್ಲ. ಅವ್ರಿಗೂ ಒಂದು ವ್ಯವಸ್ಥೆ ಇದೆ. ಏನು ವ್ಯವಸ್ಥೆ ಅಂದರೆ ಕಾಂಪೋಸಿಷನ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಏನು ಕಾಂಪೋಸಿಷನ್ ಸಿಸ್ಟಮ್ ಅಂದರೆ, ಆರ್ಥಿಕ ವರ್ಷದ ವಹಿವಾಟು 75 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಆಗ ನೀವು ಬರೀ ಈಗ ಮ್ಯಾನುಫ್ಯಾಕ್ಚರ್ ಆದರೆ 1.5%, ಟ್ರೇಡರ್ಸ್ಗೆ 2.5% ಅಂತ ಸ್ಲ್ಯಾಬ್ ಮಾಡಿದ್ದಾರೆ.
ಅವ್ರಿಗೆ ಬರೀ 2.5% ಟ್ಯಾಕ್ಸ್ ಕಟ್ಬಿಟ್ರೆ ಆಗೋಯ್ತು. ಇನ್ನೇನು ಅವ್ರು ಫಾಲೋ ಮಾಡೋಂಗಿಲ್ಲ. ಆಮೇಲೆ 3 ತಿಂಗಳಿಗೆ ಒಂದು ಸಲ ರಿಟರ್ನ್ ಫೈಲ್ ಮಾಡಿದ್ರೆ ಸಾಕು, GSTR 4 ಅಂತ ಅದೊಂದು ಫೈಲ್ ಮಾಡಿದ್ರೆ ಸಾಕು. ಸೊ ಅವ್ರಿಗೂ ಬೇರೆ ಯಾವುದೇ ರೀತಿ ನಿಬಂಧನೆಗಳು ಇರಲ್ಲ. ಸೊ ಅವ್ರಿಗೂ ಅಕಾಮಿಡೇಟ್ ಮಾಡಿದ್ದಾರೆ. ಯಾರಿಗೆ 75 ಲಕ್ಷಕ್ಕಿಂತ ಜಾಸ್ತಿ ವಹಿವಾಟಿದೆ ಅವ್ರಗಳಿಗೆ ಇವೆಲ್ಲ ಅಪ್ಲೈ. ಬಹಳ ಸಂತೋಷ ರವೀಂದ್ರ ಅವರೇ. ಇಲ್ಲಿ ತನಕ GST ಅಂತ ಅಂದ್ರೇನು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದೀರಿ. ಯಾರು GSTಗೆ ಒಳಪಡ್ತಾರೆ, ಯಾರು ಕೊಡಬೇಕು, ಯಾರು ಕಟ್ಟಬೇಕು, ಕೇಂದ್ರ ಸರ್ಕಾರಕ್ಕೆ ಅದರಿಂದ ಆಗುವಂತಹ ಲಾಭ ಏನು, ರಾಜ್ಯ ಸರ್ಕಾರಕ್ಕೆ ಆಗುವಂತಹ ಲಾಭಗಳೇನು, ಒಟ್ಟಾರೆ ಎಲ್ಲದಕ್ಕೂ ಒಂದು ಸಮಯ ಬೇಕು, ಕಾಲ ಎಲ್ಲದಕ್ಕೂ ಉತ್ತರವನ್ನು ನೀಡತ್ತೆ. ಸ್ವಲ್ಪ 15 ದಿವಸ, ಒಂದು ತಿಂಗಳು ಆಗ್ತಿದ್ದಂಗೆ ಎಲ್ಲ ತಿಳಿಯಾಗುತ್ತೆ, ಯಾವುದು ಜಾಸ್ತಿ ಆಯಿತು, ಯಾವುದು ಕಡಿಮೆ ಆಗುತ್ತೋ ಅನ್ನೋದು. ಜೊತೆಗೆ 20 ಲಕ್ಷಕ್ಕಿಂತ ಕಡಿಮೆ ಯಾರು ಟರ್ನ್ ಓವರ್ ಮಾಡ್ತಾರೆ ಅವರು ಇದ್ರ ಬಗ್ಗೆ ಹೆಚ್ಚಿನ ತಲೆಯನ್ನು ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮೂಲಭೂತ ವಸ್ತುಗಳು ಏನೇನಿದೆ ಅದಕ್ಕೆ ಟ್ಯಾಕ್ಸ್ಗಳು ಇರೋದಿಲ್ಲ, ಯಾವಾಗಲೂ ಇರೋದಿಲ್ಲ. ಕೊನೆಗೆ ಒಂದು ಮಾತು ಹೇಳಲೇಬೇಕು, ಕಾಲ ಕಾಲಕ್ಕೆ ಅಮೆಂಡ್ಮೆಂಟ್ ಆಗ್ತಾನೆ ಇರುತ್ತೆ, ಸುಧಾರಣೆ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಈ ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಶ್ರೀನಿವಾಸ.